ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಮುಂದುವರೆದ ಭಾಗ ಪ್ರಾರ್ಥನೆಯೊಂದಿಗೆ ಇವತ್ತು ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆಗಾಗಿ ನನಗೆ ವಂದನೆ ಹೇಳ್ತಾ ಇದ್ದೇವೆ. ಸ್ತುತಿ ಮತ್ತು ಆರಾಧನೆ ಯಜ್ಞವನ್ನು ಅಂಗೀಕರಿಸಿ ಕರ್ತನೆ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ. ರಾಜ್ಯ ಕರ್ತನೆ, ಅನೇಕ ದೇಶಗಳಿಂದಲೂ ರಾಜ್ಯಗಳಿಂದಲೂ ಪಟ್ಟಣಗಳಿಂದಲೂ ಕರ್ತನೆ ನಮ್ಮ ಕೂಡ ಇರುವ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಇರುವಂಥ ಸ್ಥಳಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಬೇಕೆಂಬುದಾಗಿ ಕರ್ತನೆ ನಾನು ಪ್ರಾರ್ಥಿಸುತ್ತೇನೆ. ರಾಜ್ಯ ವಾಕ್ಯದ ಮೂಲಕ ಮಾತನಾಡು. ಮಾತ್ರವಲ್ಲ, ಈ ಪ್ರಕಟಣೆ ಪುಸ್ತಕದ ಮುಂದುವರೆದ ಭಾಗ ನಾವು ಧ್ಯಾನಿಸುವಾಗ ನಿನ್ನ ಆತ್ಮನ ಮೂಲಕ ಅನೇಕ ಪ್ರಕಟಣೆಗಳನ್ನು ಕೊಡಬೇಕ ಕರ್ತನೆ ಕೇಳಿಕೊಳ್ತಾನೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇಲೆ. ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ ಓದಿಕೊಳ್ಳೋಣ. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ನಾವು ಬಂದಿದ್ದೇವೆ. 22 ಅಧ್ಯಾಯಗಳಲ್ಲಿ 3 ಭಾಗಗಳನ್ನು ವಿಂಗಡಿಸಲಾಗಿದೆ. ಅದರ 2ನೇ ಭಾಗವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. 2ನೇ ಭಾಗವಾಗಿದೆ ಸಭಾಕಾಲವಾಗಿದೆ. ಈ ಸಭಾಕಾಲದ ಕುರಿತಾಗಿ ನಮಗೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಾವು ಪ್ರಕಟಣೆ ಪುಸ್ತಕದ 3ನೇ ಅಧ್ಯಾಯದಲ್ಲಿ ನಾವು ಸಾರ್ದಿಸ್ ಸಭೆಯ ಕುರಿತಾಗಿ ಓದುತ್ತೇವೆ. ಅನೇಕ ಸಂಗತಿಗಳು ಸಾರ್ದಿಸ್ ಸಭೆಗೆ ಸಂಬಂಧವಾಗಿ ನಾವು ಧ್ಯಾನ ಮಾಡ್ತಾ ನಾವು ಬಂದೆವು. ಕಳೆದ ದಿವಸಗಳಲ್ಲಿ ದೇವರ ಅನೇಕ ವಿಷಯಗಳನ್ನು ಪವಿತ್ರಾತ್ಮನ ಮೂಲಕ ನಮಗೆ ಆತನು ಕಲಿಸಿಕೊಟ್ಟಿದ್ದಾನೆ. ಇವತ್ತು ಕೂಡ ಅನೇಕ ಸಂಗತಿಯನ್ನು ಕಲಿಯಲಿಕ್ಕೆ ಹೋಗುತ್ತೇವೆ. ಇದನ್ನು ಈ 6 ವಾಕ್ಯಗಳನ್ನು, ಅಂದರೆ ಈ ಸಾರ್ದಿಸ್ ಸಭೆಗೆ ಇರುವ ಸಂದೇಶದ 6 ವಾಕ್ಯಗಳನ್ನು 7 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. 1ನೇ ವಿಭಾಗ 1ನೇ ವಾಕ್ಯದಲ್ಲಿ ಓದ್ತೇವೆ. ಈ ಸಭೆಗೆ ವಿಳಾಸ ಹೇಳಿಕೊಂಡು ಸಂದೇಶ ಕೊಡುವಂಥ ಕರ್ತನಾದ ಯೇಸು ಸ್ವಾಮಿಯನ್ನು ಕಾಣ್ತೇವೆ. 2ನೇ ಭಾಗ ಅದೇ 1ನೇ ವಾಕ್ಯದಲ್ಲಿ 2 ವಿಧವಾಗಿ ಈ ಸಭೆಗೆ ಕರ್ತನಾದ ಯೇಸು ಸ್ವಾಮಿ ಪ್ರಕಟ ಆಗುವುದನ್ನು ಕಾಣ್ತೇವೆ. 1ನೇದಾಗಿ 7 ಆತ್ಮಗಳುಳ್ಳವನಾಗಿ, 2ನೇದಾಗಿ 7 ನಕ್ಷತ್ರಗಳುಳ್ಳವನಾಗಿ ಪ್ರಕಟವಾಗುವುದನ್ನು ಕಾಣ್ತೇವೆ. 3ನೇ ಭಾಗ ನಾವು ನೋಡ್ತೇವೆ. 2 ಮತ್ತು 3ನೇ ವಾಕ್ಯದಲ್ಲಿ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕರ್ತನ ಯೇಸು ಸ್ವಾಮಿ ಸಭೆ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. 4ನೇ ಭಾಗ 3ನೇ ವಾಕ್ಯದಲ್ಲಿ ಓದ್ತೇವೆ. 7 ವಿಧವಾದ ಎಚ್ಚರಿಕೆ ಸಂದೇಶಗಳನ್ನು ಕೊಟ್ಟು ಕೂಡ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋಗುವುದಾದರೆ ಈ ಸಭೆಗೆ 2 ವಿಧವಾದ ವ್ಯತ್ಯಸ್ತಕರವಾದ ಶಿಕ್ಷೆಗಳನ್ನು ಕರ್ತನ ಯೇಸು ಸ್ವಾಮಿ ಪ್ರಕಟಿಸುವುದನ್ನು ಇಲ್ಲಿ ಕಾಣ್ತೇವೆ. ಅದರಲ್ಲಿ 1ನೇ ಶಿಕ್ಷೆ ಆಗಿದೆ, ಕಳ್ಳನ ಹಾಗೆ ನಾನು ಬರುವೆನು. 2ನೇದಾಗಿ, ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನು ಅದು ನಿನಗೆ ತಿಳಿಯದೆಂಬುದಾಗಿ. 5ನೇ ಭಾಗ ನಾವು ಇಲ್ಲಿ ನೋಡ್ತೇವೆ. 4ನೇ ವಾಕ್ಯದಲ್ಲಿ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರೆಂಬುದಾಗಿ ಕರ್ತನು ಅಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಥವಾ ಪ್ರೋತ್ಸಾಹಿಸುವಂಥದ್ದನ್ನು ಕಾಣ್ತೇವೆ. 6ನೇ ಭಾಗ ನಾವು 5ನೇ ವಾಕ್ಯದ ನೋಡ್ತೇವೆ. ಜಯ ಹೊಂದಿದವನಿಗೆ ಸಿಗುವಂಥ 3 ವಿಧವಾದ ಆಶೀರ್ವಾದಗಳ ಕುರಿತಾಗಿ ಕರ್ತನು ಇಲ್ಲಿ ಹೇಳಿ ಪ್ರೋತ್ಸಾಹಿಸುವುದನ್ನು ನೋಡ್ತೇವೆ. 7ನೇ ಭಾಗ 6ನೇ ವಾಕ್ಯದಲ್ಲಿ ಓದ್ತೇವೆ. ಕಿವಿಯುಳ್ಳನು ಕೇಳಲೆಂಬ ಸಂದೇಶ ಕೊಡುವುದರ ಮೂಲಕ ಈ ಒಂದು ಸಭೆಗೆ ಇರುವ ಆಲೋಚನೆ ಅಥವಾ ಸಂದೇಶವನ್ನು ಕರ್ತನು ಮುಕ್ತಾಯಗೊಳಿಸುವಂಥನ್ನು ಕಾಣ್ತೇವೆ. ಈಗ ನಾವು ಧ್ಯಾನಿಸುವಂಥ ವಾಕ್ಯ 5ನೇ ವಾಕ್ಯವಾಗಿದೆ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3:5. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯನ ಓದಿಕೊಳ್ಳೋಣ. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ನಮ್ಮ ಈಗ ಧ್ಯಾನಿಸುವಂಥ ವಿಷಯ ಜಯಶಾಲಿ ಎಂಬಂತ ಒಂದು ವಿಷಯವಾಗಿದೆ. ನಾವು ಜಯಶಾಲಿಯ ಕುರಿತಾಗಿ ನಾವು ನೋಡಬೇಕು. ಜಯಶಾಲಿಗಳಾಗಬೇಕಾದ್ರೆ, ಜಯ ಹೊಂದಬೇಕಾದರೆ
ನಾವು ಯುದ್ಧ ಮಾಡಬೇಕು. ಯುದ್ಧ ಇಲ್ಲದೆ ಜಯ ಇಲ್ಲ. ಜಯಶಾಲಿ ಎಂಬುದಾಗಿ ಕರ್ತನ ಕರೆಯಬೇಕಾದರೆ ಯುದ್ಧ ಮಾಡಲೇಬೇಕು. ಯುದ್ಧ ಇಲ್ಲದೆ ಯಾವುದೇ ರೀತಿಯ ಜಯವನ್ನು ಯಾರು ಕೂಡ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕಳೆದ ದಿವಸಗಳಲ್ಲಿ ಯಾವುದಕ್ಕೆ ವಿರೋಧವಾಗಿ ನಾವು ಯುದ್ಧ ಮಾಡಬೇಕೆಂಬುದಾಗಿ ನಾವು ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ ಪ್ರಿಯರೇ. ಯಾಕಂದರೆ ನಾವು ಸತ್ಯವೇದದಲ್ಲಿ ಓದುವಾಗ ನಾವು ಆತ್ಮಿಕವಾದಂಥ ಒಂದು ರಣರಂಗದಲ್ಲಿ ಜೀವಿಸುತ್ತಾ ಇದ್ದೇವೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ಆ್ಯಕ್ಚುಲಿ. ಆದರೂ ಕೂಡ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆದರೆ ರಾಜತ್ವಗಳು, ಅಧಿಕಾರಗಳು, ಅಂಧಕಾರದ ಲೋಕಾಧಿಪತಿಗಳು ಮತ್ತು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳೆಂಬುದಾಗಿ ಇಲ್ಲಿ ನೋಡ್ತಾ. ಆದರೆ 10ನೇ ವಾಕ್ಯದಿಂದ ಓದುವ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಯಾಕೆ? ಒಂದು ಯುದ್ಧ ಇದೆ. ಸರ್ವಾಯುಧ ಧರಿಸುವುದಕ್ಕಾಗಿ ದೇವರು ಹೇಳ್ತಾ ಇದೆ, ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಬೇಕು. ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ ನಾವು ಬಲವನ್ನು ಹೊಂದಿ ನಿಲ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ಎಚ್ಚರಿಸುತ್ತಾ ಇದೆ ಪ್ರಿಯರೇ. ಅವನಿಗೆ ಮುಂದೆ ಓದಿ. ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. 4 ಶಕ್ತಿಗಳೊತ್ತಿಗೆ ಒಂದು ಯುದ್ಧ ಇದೆ ಎಂಬುದಾಗಿ ಸ್ಪಷ್ಟವಾಗಿ ನಾವು ಮೊನ್ನೆ ದಿವಸ ಧ್ಯಾನ ಮಾಡಿದ್ದೇವೆ. ಮತ್ತೆ 2 ಕೊರಿಂಥ 10ನೇ ಅಧ್ಯಾಯದಲ್ಲಿ ಕೂಡ ಓದುವುದಾದರೆ 3ನೇ ವಾಕ್ಯದಿಂದ ಓದುವುದಾದರೆ ನಾವು ಈ ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ಸ್ಪಷ್ಟವಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಓದಿ 2 ಕೊರಿಂಥ ಚಾಪ್ಟರ್ 10 ವರ್ಸಸ್ 3 ಇಂದ ಓದಿ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ಮತ್ತು ನಾವು ಉಪಯೋಗಿಸುವಂತ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ಸಾಕು. ಪ್ರೈಸ್ ಗಾಡ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರ ಮಕ್ಕಳಾದ ನಮಗೊಂದು ಯುದ್ಧ ಇದೆ. ನಾವು ಯುದ್ಧ ಭೂಮಿಯಲ್ಲಿದ್ದೇವೆ. ಯಾವ ದಿವಸ ನಾನು ಮತ್ತು ನೀವು ರಕ್ಷಣೆ ಹೊಂದಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ, ಆ ಸಮಯದಿಂದ ಆತ್ಮಿಕವಾದ ರಣರಂಗದಲ್ಲಿ ನಾವು ಇದ್ದೇವೆಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಲ್ಲಲ್ಲಿಯ ನಾವು ನಂಬಿದ್ರು ನಂಬದಿದ್ರು ನಮಗೊಂದು ಯುದ್ಧ ಇದೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಎಚ್ಚರಿಸುತ್ತಾ ಇದೆ ಎಂಬುದಾಗಿ ನಾವು ತಿಳುಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡುವ ಪ್ರಿಯರೇ, ಈ ಯಾಕೆ ನಾವು ಯುದ್ಧವನ್ನು ಮಾಡಬೇಕು? ಈಗ ನಾವು ನಿನ್ನೆ ದಿವಸದವರೆಗೆ ನಾವು ಕಲಿತೇವು ಯಾವುದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಬೇಕು. ಯಾಕಂದರೆ ಜಯಶಾಲಿಗಳಾಗಿ ನಾವು ನಿಲ್ಲಬೇಕಾದರೆ ನಮ್ಮ ಎಲ್ಲ ಆ ಒಂದು ಯಾವುದಕ್ಕೆ ವಿರುದ್ಧ ಯುದ್ಧ ಮಾಡಬೇಕು, ಯಾಕೆ ಯುದ್ಧ ಮಾಡಬೇಕು, ಇವೆಲ್ಲವುಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅನೇಕ ಸಮಯಗಳಲ್ಲಿ ಕೆಲವರು ಯುದ್ಧಗಳು ಬರುವಾಗ ಸೋತು ಹೋಗುತ್ತಾರೆ. ಉದಾಹರಣೆ ಹೇಳ್ತೇನೆ ನಿಮಗೆ, ಇದರ ವಿಷಯದಲ್ಲಿ ನಾನು ಹೇಳ್ತೇನೆ. ಅನೇಕರು ಆತ್ಮಿಕ ಯುದ್ಧಗಳು ಬರುವಾಗ ಅನೇಕರಿಗೆ ಅರ್ಥ ಆಗಲ್ಲ, ಯಾಕೆ ಈ ರೀತಿಯ ಹೋರಾಟ ನನಗೆ ಎದುರಾಗಿ ಬರ್ತಾ ಇದೆ, ಯಾಕೆ ಈ ರೀತಿಯ ಸಮಸ್ಯೆ ನಮಗೆ ಎದುರಾಗಿ ಬರ್ತಾ ಇದೆ, ಯಾಕೆ ಈ ರೀತಿಯ ಒಂದು ತಡೆ ನನಗೆ ಬರ್ತಾ ಇದೆ, ಯಾಕೆ ಜನರು ನನಗೆ ವಿರೋಧ ಮಾಡ್ತಾ ಇದ್ದಾರೆ, ಯಾರಿಗೆ ಅನ್ಯಾಯ ಮಾಡ್ತಾ ಇಲ್ಲ, ಸರಿಯಾದ ಮಾರ್ಗದಿಂದ ನಡೀತಾ ಇದ್ದೇನೆ, ಪರಿಶುದ್ಧ ಮಾರ್ಗದಲ್ಲಿ ಜೀವನ ಮಾಡ್ತಾ ಇದ್ದೇನೆ, ಯಾಕೆ ನನ್ನನ್ನು ವಿರೋಧಿಸುತ್ತಾರೆ? ಅನೇಕರಿಗೆ ಅರ್ಥ ಆಗಲ್ಲ. ಕೆಲವರು ಕುಗ್ಗಿ ಹೋಗುತ್ತಾರೆ, ಕೆಲವರು ಕುಂದಿ ಹೋಗುತ್ತಾರೆ. ಆರಂಭದ ಕಾಲಘಟ್ಟ ನಾನು ರಕ್ಷಣೆ ಹೊಂದಿದ ಆರಂಭದ ಕಾಲಘಟ್ಟ ನನಗೂ ಕೂಡ ಅದೇ ಆಗಿತ್ತು. ನನಗೂ ಈ ಒಂದು ಅನುಭವ ಆಗಿತ್ತು. ಇದರ ಕುರಿತಾಗಿ ನಾನು ಮುಂದಿನ ವಿಷಯ ಬರುವಾಗ ನಾನು ಹೇಳ್ತೇನೆ ಪ್ರಿಯರೇ.
ಹಾಗೆ ನಾವು ಮೊದಲದಾಗಿ ನಾವು ತಿಳ್ಕೊಳ್ಳೋಣ, ಯಾಕೆ ಯುದ್ಧ ನಾವು ಮಾಡಬೇಕು. ಮೊದಲದಾಗಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಯುದ್ಧವನ್ನು ಮಾಡಬೇಕು. ಹಾಗಾದರೆ ನಾವು ನೋಡುವ ದೇವರ ವಾಕ್ಯದ ಪ್ರಕಾರವಾಗಿ ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳು ನಾವು ಪರಿಶುದ್ಧರಾಗಿದ್ದೇವೆ, ದೇವಜನರಾಗಿದ್ದೇವೆ. ಪರಿಶುದ್ಧರಾಗಿರುವುದರಿಂದ ನಾವು ಈ ಲೋಕದಲ್ಲಿ ಪರಿಶುದ್ಧವಾಗಿ ಜೀವಿಸತಕ್ಕದ್ದು. ನಮ್ಮ ಪರಿಶುದ್ಧ ಜೀವಿತವನ್ನು ಕೆಡಿಸುವುದಕ್ಕಾಗಿ ಪಿಶಾಚಿ ಅನೇಕ ತಂತ್ರಗಳನ್ನು ತಗೊಂಡು ಬರ್ತಾನೆ. ಹಣದಾಸೆ ತಗೊಂಡು ಬರ್ತಾನೆ, ಅಥವಾ ಬೇರೆ ಬೇರೆ ಶರೀರದ ಆಶೆಗಳನ್ನು ತಗೊಂಡು ಬರ್ತಾನೆ, ಇಚ್ಛೆಗಳನ್ನು ತಗೊಂಡು ಬರ್ತಾನೆ, ಬೇರೆ ಬೇರೆ ಶೋಧನೆ ತಗೊಂಡು ಬರ್ತಾನೆ, ಅಥವಾ ಕೋಪ ತಗೊಂಡು ಬರ್ತಾನೆ, ಜಗಳ ತಗೊಂಡು ಬರ್ತಾನೆ, ದ್ವೇಷ ತಗೊಂಡು ಬರ್ತಾನೆ, ಹಗೆತನ ತಗೊಂಡು ಬರ್ತಾನೆ, ತಪ್ಪಾದ ತಿಳುಕಿನುಂಟು ಮಾಡ್ತಾನೆ, ನಮ್ಮ ದೇವಜನ ಮಕ್ಕಳ ಮಧ್ಯದಲ್ಲಿ ಕನ್ಫ್ಯೂಷನ್ಗಳನ್ನು ತಗೊಂಡು ಬರ್ತಾನೆ. ಹಲ್ಲೆಲೂಯ. ಗಲಿಬಿಲಿ ತಗೊಂಡು ಬರ್ತಾನೆ, ಭಿನ್ನತೆ ತಗೊಂಡು ಬರ್ತಾನೆ, ವಿಭಾಗ ತಗೊಂಡು ಬರ್ತಾನೆ, ಅಥವಾ ಅನೇಕ ವಿಧವಾದಂಥ ರಾಸ ಪಾಪಗಳಿಗೆ ಪ್ರೇರೇಪಣೆ ಕೊಡ್ತಾನೆ. ಈ ರೀತಿಯಲ್ಲಿ ನಾವು ಪಾಪದಲ್ಲಿ ಬೀಳಬೇಕು, ಪರಿಶುದ್ಧತೆ ಕಳ್ಕೋಬೇಕು, ದೇವರಿಂದ ನಾವು ಅನ್ಯೋನ್ಯತೆಯನ್ನು ದೂರ ಹೋಗಬೇಕು. ಇದು ಸೈತಾನನ ಒಂದು ಪ್ಲಾನ್ ಆಗಿದೆ ಪ್ರಿಯರೇ. ನಾವು ಆದಿಕಾಂಡ 39ನೇ ಅಧ್ಯಾಯಕ್ಕೆ ಬರುವಾಗ ಜೆನಿಸಿಸ್ ಚಾಪ್ಟರ್ 39 ನಾವು 7 to 20 ಓದುವುದಾದರೆ ಯೋಸೇಫನ ಕುರಿತಾಗಿ ನಾವು ಓದ್ತೇವೆ. ಅದು ಓದಿಕೊಳ್ಳೋಣ. ಯೋಸೇಫನು ತನ್ನ ಪರಿಶುದ್ಧ ಜೀವಿತ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಯಾವ ರೀತಿಯಲ್ಲಿ ಹೋರಾಡಿದೆ ಎಂಬುದಾಗಲೇ ನೋಡಲಿಕ್ಕೆ ಸಾಧ್ಯ. ಅವನಿಗೆ ಸ್ವಾತಂತ್ರ್ಯವಿತ್ತು ಪಾಪ ಮಾಡಲಿಕ್ಕೆ. ಯಾಕಂದರೆ ಪೊಟಿಫರ್ನ ಆ ಸಮಯದಲ್ಲಿ ಅಲ್ಲಿ ಇರಲಿಲ್ಲ, ಇವನ್ ಯಾರು ಕೂಡ ಇರಲಿಲ್ಲ. ಪೊಟಿಫರ್ನ ಪತ್ನಿ ಪಾಪ ಮಾಡೋದಕ್ಕೆ ಕರೀತಾ ಇದ್ದಾಳೆ, ಪ್ರಚೋದನೆ ಕೊಡ್ತಾ ಇದ್ದಾಳೆ, ಒತ್ತಾಯ ಮಾಡ್ತಾ ಇದ್ದಾಳೆ. ಆದರೆ ಯೋಸೇಫನಿಗೆ ಗೊತ್ತು ತಾನು ಯಾರು ಎಂಬುದಾಗಿ. ಯೋಸೇಫನು ತಾನು ದೇವರ ಮಗ ಅಂತ ಗೊತ್ತು, ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವನಂತ ಆತನು ಗೊತ್ತುಂಟು. ದೇವರಿಗೆ ಆತನು ಭಯಪಡ್ತಾ ಇದ್ದ. ಮಾತ್ರವಲ್ಲ, ಅವನಿಗೊಂದು ದೇವರ ವಾಗ್ದಾನ ಇತ್ತು. ಹಲ್ಲೆಲೂಯ. ದೇವರ ಒಂದು ವಾಗ್ದಾನ ಮಾಡಿದ. ಪ್ರೈಸ್ ಗಾಡ್. ದೇವರು ಬೇರೆ ಬೇರೆ ರೀತಿಯಲ್ಲಿ ವಾಗ್ದಾನಗಳನ್ನು ಸತ್ಯವೇದದಲ್ಲಿ ಮಾಡ್ತಾನೆ. ಮೊನ್ನೆ ದಿವಸ ಒಂದು ಸಹೋದರನನ್ನು ಕೇಳಿದ್ರು, ವಾಗ್ದಾನ ಯಾವ ರೀತಿ ಮಾಡ್ತಾನೆ ಎಂಬುದು, ಅದರ ಬಗ್ಗೆ ಸ್ವಲ್ಪ ನಾನು ವಿವರಣೆ ಕೊಡ್ತೇನೆ. ವಾಗ್ದಾನ ಎಂಬುದಾಗಿ ಹೇಳಬೇಕಾದ್ರೆ, ಕಣ್ಣಿಗೆ ಕಾಣದಂಥ ದೇವರು ಕಣ್ಣಿಗೆ ಕಾಣುವಂತಹ ಅಂದರೆ ಆತನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಭವಿಷ್ಯದಲ್ಲಿ ಮಾಡಲಿಕ್ಕಿರುವಂಥ ಕಾರ್ಯಗಳ ಕುರಿತು ಮುಂಚಿತವಾಗಿ ಹೇಳುವಂಥ ಮಾತೆ ವಾಗ್ದಾನವಾಗಿದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಆತನ ವಾಗ್ದಾನ ಮಾಡ್ತಾನೆ. ಆದಿಕಾಂಡ 12ನೇ ಅಧ್ಯಾಯ 1-3 ವಾಕ್ಯದಲ್ಲಿ ಅಬ್ರಹಾಮನಿಗೆ ದರ್ಶನದ ಮೂಲಕ 7 ವಿಧವಾದ ಆಶೀರ್ವಾದಗಳನ್ನು ಹೇಳಿ ಅಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ. ನಿನ್ನ ದೊಡ್ಡ ಜನಾಂಗವನ್ನು ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನ ಹೆಸರು ಪ್ರಖ್ಯಾತಿಗೆ ತರುತ್ತೇನೆ, ಅಲ್ಲ ನಿನ್ನ ಮೂಲಕವಾಗಿ ಲೋಕದ ಎಲ್ಲ ಜನರಿಗೂ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ಹೇಳುವ 7 ವಿಧವಾದ ಆಶೀರ್ವಾದಗಳನ್ನು ದೇವರಲ್ಲಿ ಬಿಡುಗಡೆ ಮಾಡುವಂಥದ್ದು, ವಾಗ್ದಾನದ ಮೂಲಕ ಬಿಡುಗಡೆ ಮಾಡುವಂಥದ್ದನ್ನು ಕಾಣ್ತೇವೆ. ದರ್ಶನದ ಮೂಲಕ ದೇವರು ವಾಗ್ದಾನಗಳನ್ನು ಮಾಡುತ್ತಾನೆ ಪ್ರಿಯರೇ. ಎರಡನೇದಾಗಿ ಕನಸಿನ ಮೂಲಕ. ಆದಿಕಾಂಡ 28 ಅಧ್ಯಾಯ 10-15ನೇ ವಾಕ್ಯದಲ್ಲಿ ಯಾಕೋಬನಿಗೆ ಕನಸಿನ ಮೂಲಕ ದೇವರು ವಾಗ್ದಾನಗಳನ್ನು ಮಾಡುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಮೂರನೇದಾಗಿ ಆದಿಕಾಂಡ 22 ಜೆನಿಸಿಸ್ 22 ನಾವು ನೋಡ್ತೇವೆ. 10-19 ವಾಕ್ಯದವರೆಗೆ ಓದುವುದಾದರೆ ದೇವರ ದೂತನ ಮೂಲಕವಾಗಿ ಆತನು ವಾಗ್ದಾನ ಮಾಡುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾಲ್ಕನೇದಾಗಿ ಎಕ್ಸೋಡಸ್ ಚಾಪ್ಟರ್ 3 ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವುದಾದರೆ ಸ್ವತಃ ದೇವರು ಇಳಿದು ಬಂದು ಅಲ್ಲಿ ಮೋಶೆಗೆ ವಾಗ್ದಾನ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಸ್ವತಃ ದೇವರು ಇಳಿದು ಬಂದು ವಾಗ್ದಾನಗಳನ್ನು ಮಾಡ್ತಾನೆಂಬುದಾಗಿ ನಾವು ಚೆಂದ ತಿಳ್ಕೋಬೇಕು ಪ್ರಿಯರೇ. ಐದನೇದಾಗಿ ಪ್ರವಾದಿಯ ಮೂಲಕ ಅಥವಾ ಪ್ರವಾದನೆಗಳ ಮೂಲಕವಾಗಿ ದೇವರು ವಾಗ್ದಾನಗಳನ್ನು ಮಾಡ್ತಾನೆ ಪ್ರಿಯರೇ. ಆರನೇದಾಗಿ ವಾಕ್ಯದ ಮೂಲಕ. ಸತ್ಯವೇದದಲ್ಲಿ 31,173 ವಾಕ್ಯಗಳು ಉಂಟು. ಟೋಟಲ್ 1,189 ಅಧ್ಯಾಯಗಳಿವೆ. ಈ 1,189 ಅಧ್ಯಾಯಗಳಲ್ಲಿ ಹಲ್ಲೆಲೂಯ 31,173 ವಾಕ್ಯಗಳಿವೆ. 66 ಪುಸ್ತಕಗಳಲ್ಲಿ ನಾವು ನೋಡ್ತೇವೆ. ಇದರಲ್ಲಿ 6,000ಕ್ಕಿಂತ ಅಧಿಕವಾದ ವಾಗ್ದಾನಗಳನ್ನು ಸತ್ಯವೇದದಲ್ಲಿ ಕರ್ತನು ಆತನ ಮಕ್ಕಳ ನಮಗೋಸ್ಕರವಾಗಿ ಆತನು ಮಾಡಿದ್ದಾನೆ. ನಮಗೆ ಸಮಾಧಾನ ಕ್ಲೈಮ್ ಮಾಡ್ಬೋದು, ಆರೋಗ್ಯ ಕ್ಲೈಮ್ ಮಾಡ್ಬೋದು, ಬೇಕಾದ ಸಮಯ ಯಾವ್ಯಾವ ಸಮಯಕ್ಕೆ ಏನೆಲ್ಲ ಅವಶ್ಯಕತೆ ಅದೆಲ್ಲ ವಾಗ್ದಾನಗಳನ್ನು ಕ್ಲೈಮ್ ಮಾಡಬಹುದು.
ಅಲ್ಲಲ್ಲಿಯ ಇದು ನನ್ನ ವಾಗ್ದಾನ ಟಾಪಿಕ್ ಅಲ್ಲ, ಅದು ನಿಮ್ಗೆ ಸ್ವಲ್ಪ ಈ ವಿಷಯ ಬಂದದರಿಂದ ಹೇಳೋದಕ್ಕೆ ನಾನು ಮುಂದುವರೆದ ಪ್ರಿಯರು. ಈಗ ಈ ಯೋಸೇಫನಿಗೆ ಅನೇಕ ವಾಗ್ದಾನಗಳಿದ್ದವು. ಮುಖ್ಯವಾದ ವಾಗ್ದಾನ ಏನಾಗಿತ್ತು? ಅವನ ತಂದೆ ತಾಯಿ ಅವನಿಗೆ ಅಡ್ಡ ಬೀಳುವಷ್ಟರ ಮಟ್ಟಿಗೆ ಅಂತ ಒಂದು ದೊಡ್ಡ ಒಂದು ಪೊಸಿಷನ್, ಆ ಪದವಿ ದೇವರು ತಗೊಂಡು ಬರ್ತಾನೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಅದಕ್ಕಿಂತ ಮುಂಚಿತವಾಗಿ ಸೈತಾನನು ಆ ವಾಗ್ದಾನ ನೆರವೇರದೆ ಇರುವುದಕ್ಕೋಸ್ಕರವಾಗಿ, ವಾಗ್ದಾನದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ. ಅವನ ಪರಿಶುದ್ಧತೆಯನ್ನು ಕೆಡಿಸುವುದಕ್ಕೆ, ಆ ದೇವರ ಅನ್ಯೋನ್ಯತೆಯಿಂದ ಅದು ತಪ್ಪಿಸುವುದಕ್ಕಾಗಿ ಏನು ಮಾಡ್ತಾ ಇದ್ದ, ಪ್ಲಾನ್ ಮಾಡುವುದನ್ನು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಏನು ಮಾಡ್ತಾ ಇದ್ದೇವೆ, ಸೈತಾನ ಪೊಟಿಫರನ ಪತ್ನಿಯನ್ನು ಯೋಸೇಫನಿಗೆ ವಿರೋಧವಾಗಿ ಉಪಯೋಗಿಸುವುದನ್ನು ನೋಡ್ತೇವೆ. ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 39:7 ವಾಕ್ಯದಿಂದ, ಜೆನೆಸಿಸ್ 39:7 ನಾವು ಓದಿಕೊಳ್ಳೋಣ. ಹೀಗಿರುವಲ್ಲಿ ಅವನ ದನಿಯ ಹೆಂಡತಿಯು, ಯಾರ? ಯೋಸೇಫನ ದನಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ ನನ್ನ ದನಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ, ನೋಡಿ ಎಂತ ಮಾತು ಹೇಳ್ತಾ ಇದ್ದಾನೆ ನೋಡಿ ಪ್ರಿಯರೇ, ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು ನೋಡಿ ತನ್ನ ಪರಿಶುದ್ಧತೆಗೋಸ್ಕರ ನಿಲ್ಲುವಂತ ಯೋಸೇಫನ್ನು ನೋಡ್ತೇವೆ. ಒಂದು ವೇಳೆ ಪೊಟಿಫರನ ಪತ್ನಿ ಹೇಳುವುದನ್ನು ಕೇಳದಿದ್ದರೆ ಅವಳಿಗೆ ಕೆಲಸದಿಂದ ತೆಗೆದು ಹಾಕೋದಕ್ಕೆ ಸಾಧ್ಯ ಇದೆ, ಸೆರೆಮನೆ ಕಳಿಸ್ಲಿಕ್ಕೆ ಅಧಿಕಾರ ಇದೆ, ಏನಾದರೂ ತಪ್ಪು ಹೊರಿಸಿ ಶಿರಚ್ಛೇದನ ಮಾಡಿಸುವಂಥ ಅಧಿಕಾರ ಅವಳಿಗಿದೆ, ಏನು ಬೇಕಾದ್ರೆ ನಡೆಯಬಹುದು. ಇದೆಲ್ಲ ಚೆನ್ನಾಗಿ ಯೋಸೇಫನಿಗೆ ಗೊತ್ತಿತ್ತು, ಪರಿಣಾಮ ಏನಾಗಬಹುದಂತ ಅವನಿಗೆ ಚೆನ್ನಾಗಿ ಗೊತ್ತಿದ್ದು. ಆ ಗೊತ್ತಿದ್ದರೂ ಕೂಡ ಪರಿಶುದ್ಧತೆಗೋಸ್ಕರವಾಗಿ ನಿಲ್ಲುವಂತಹ ಈ ಯೋಸೇಫನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಹೇಳುವುದು ಯುದ್ಧ ಎಂಬುದಾಗಿ ಅಲ್ಲಲ್ಲಯ್ಯ, ಇದಕ್ಕೆ ಹೇಳ್ತೇವೆ ನಾವು ಯುದ್ಧ, ಆತ್ಮಿಕವಾದ ಯುದ್ಧ ಎಂಬುದಾಗಿ. ಅವನು ನಿಲ್ತಾನೆ, ಏನು ಯಾವುದು ಬೇಕಾ ಪರಿಶುದ್ಧ ಜೀವಿತಕ್ಕೆ ನಿಲ್ಲುವ ಸಂದರ್ಭದಲ್ಲಿ ಅದಕ್ಕೆ ವಿರೋಧವಾಗಿ ಏನು ಬಂದರೂ ಅದನ್ನು ಎದುರಿಸುವುದಕ್ಕೋಸ್ಕರವಾಗಿ ಸಿದ್ಧವಾಗಿ ನಿಲ್ಲುವಂಥ ಯೋಸೇಫನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನನ್ನ ಪ್ರೀತಿಯ ಸಹೋದರಿ, ನೀನು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ, ಇನ್ನು ನಾನು ಸುಳ್ಳು ಹೇಳುವುದಿಲ್ಲ, ಇನ್ನು ನಾನು ಮೋಸ ಮಾಡಲ್ಲ, ನನ್ನ ವ್ಯವಹಾರಗಳಲ್ಲಿ ತಪ್ಪು ಮಾಡಲ್ಲ, ಅಥವಾ ಅನೀತಿಯ ರೀತಿಯಲ್ಲಿ ವ್ಯವಹಾರಗಳನ್ನು ನಡೆಸುವುದಿಲ್ಲ, ಇನ್ನು ಮುಂದೆ ನಾನು ಸರಿಯಾದ ರೀತಿಯಲ್ಲಿ ವ್ಯವಹಾರಗಳನ್ನು ನಡೆಸುತ್ತೇನೆ, ಬಿಸ್ನೆಸ್ಸನ್ನು ಸರಿಯಾದ ರೀತಿ ನಡೆಸುತ್ತೇನೆ, ಕೆಲಸದಲ್ಲಿ ಕೂಡ ನ್ಯಾಯ ಪ್ರಮಾಣವಾಗಿ ನಾನು ಮಾಡ್ತೇನೆ, ಏನೆಲ್ಲ ತೀರ್ಮಾನ ನೀನು ತಗೊಳ್ತೀಯಲ್ಲ, ಅಲ್ಲಲ್ಲಿಯ ಆ ತೀರ್ಮಾನ ತಗೊಂಡ ಸಮಯದಿಂದ ನಿನಗೆ ವಿರುದ್ಧವಾಗಿ ಯುದ್ಧ ಬರ್ತಾನೇ ಇರ್ತದೆ. ಅದಕ್ಕೆ ವಿರುದ್ಧವಾಗಿ ಅದೇ ಯಾವ ವಿಷಯ ತೀರ್ಮಾನ ತಗೊಂಡಿಯಲ್ಲ ಅದೇ ವಿಷಯದಲ್ಲಿ ಶೋಧನೆ ಬರ್ತಾನೆ ಇರ್ತಾನೆ, ಸೈತ ತರ್ತಾನೆ ಇರ್ತಾನೆ, ಟೆಂಪ್ಟ್ ಮಾಡ್ತಾನೇ ಇರ್ತಾನೆ. ಅಲ್ಲಲ್ಲಿಯ ಕರ್ತನ ದೇಶಸ್ವಾಮಿಗೆ ಸ್ವತಃ ಶೋಧನೆ ಬಂದಿರುವುದಾದರೆ ನನಗೂ ನಿನಗೂ ಖಂಡಿತ ಬರುತ್ತದೆ ಪ್ರಿಯರೇ. ಆದರೆ ಒಂದು ತಿಳ್ಕೋಬೇಕು, ಒಂದು ಶೋಧನೆಯ ನಂತರ ಒಂದು ದೊಡ್ಡ ಜಯ ಇದೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದು ಕೆಲವೊಂದು ನೋವುಗಳಲ್ಲಿ ಹಾದು ಹೋಗುವಂಥ ಸನ್ನಿವೇಶಗಳು ಬರಬಹುದು. ಸತ್ಯಕ್ಕಾಗಿ ನಿಲ್ಲುವಾಗ, ಪರಿಶುದ್ಧ ಜೀವಿತಕ್ಕಾಗಿ ನಿಲ್ಲುವಾಗ ಕೆಲವೊಂದು ನೋವುಗಳನ್ನು ಅನುಭವಿಸಬೇಕಾಗಬಹುದು, ಕೆಲವೊಂದು ಸವಾಲುಗಳು ಎದುರಿಸುವಂಥ ಸನ್ನಿವೇಶಗಳು ಬರಬಹುದು, ಯೋಸೇಫನು ಎದುರಿಸಿದ ಹಾಗೆ. ಆದರೆ ಕೊನೆಗೆ ಜಯ ಸಿಗುವುದು ದೇವರ ಮಕ್ಕಳಿಗೇನೆ, ಜಯ ದೇವರ ಮಕ್ಕಳಿಗೇನೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ಆದ ಕಾರಣ ಒಂದು ದೊಡ್ಡ ಅಂದರೆ ಆಶೀರ್ವಾದ ಬರೋಕ್ಕೆ ಮುಂಚೆ ದೊಡ್ಡ ಶೋಧನೆಯಲ್ಲಿ ನಾವು ಹಾದು ಹೋಗಲೇಬೇಕಾಗುತ್ತದೆ. ಪರಿಶುದ್ಧ ಜೀವಿತಕ್ಕಾಗಿ ತೀರ್ಮಾನ ತಗೊಂಡಿರುವುದಾದರೆ ಅದಕ್ಕೆ ಸಂಬಂಧವಾಗಿ ನಿನಗೆ ಯುದ್ಧವು ಬರ್ತದೆ. ಆದರೆ ಎಲ್ಲಕ್ಕೂ ನೀನು ಸನ್ನದ್ಧನಾಗಿ ನಿಲ್ಲುವುದಾದರೆ ದೊಡ್ಡ ಜಯದೊಂದಿಗೆ ದೇವನನ್ನು ಮಾನಿಸಿ ಮುಂದಕ್ಕೆ ನಡೆಸುತ್ತಾನೆ ಪ್ರಿಯನೇ. ನಾವು ಮುಂದಕ್ಕೆ ಹೋಗುವ, ಮುಂದಿನ ವಾಕ್ಯ ಓದಿ. ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದನಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. ಎಂತ ಒಂದು ತೀರ್ಮಾನ ನೋಡಿ ಪ್ರಿಯರೇ, ಪದೇ ಪದೇ ಪೀಡಿಸ್ತಾ ಇದ್ದಾಳೆ.
ಅಲ್ಲಲ್ಲಿ ಆದರೂ ಅವನು ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲುವಂಥದ್ದನ್ನು ಇಲ್ಲಿ ಇದಕ್ಕೆ ಹೇಳಿದು ಯುದ್ಧ. ಪದೇ ಪದೇ ಪೀಡಿಸ್ತಾ ಇರುವಾಗಲೂ ಕೂಡ ಆತನ ಆ ತೀರ್ಮಾನದಲ್ಲಿ ನಾನು ಪರಿಶುದ್ಧವಾಗಿ ಜೀವಿಸಬೇಕು, ನಾನು ಪರಿಶುದ್ಧ ದೇವರ ಮಗುವಾಗಿದ್ದೇನೆ ಎಂಬುದಾಗಿ ಹೇಳಿ ತೀರ್ಮಾನದ ದೃಢವಾಗಿ ನಿಲ್ಲುವಂಥ ಯೋಸೇಫನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಪರಿಶುದ್ಧ ಜೀವಿತಕ್ಕಾಗಿ ಯೋಸೇಫನಾಗಿ ನಿಲ್ಲುವುದಕ್ಕೆ ನೀನು ಸಿದ್ಧನಾಗಿದ್ದೀಯಾ? ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನೀನು ರೆಡಿಯಾಗಿದ್ದೀಯಾ? ಖಂಡಿತವಾಗಿ ದೇವನನ್ನು ಮಾನಿಸುವಂಥ ಸಮಯ ಬರುತ್ತದೆ. ದೇವ ನಿನ್ನ ಪಕ್ಷ ವಹಿಸುತ್ತೆ. ಒಂದು ವೇಳೆ ಪರಿಶುದ್ಧ ಜೀವಿತ ಜೀವಿಸುವುದಕ್ಕಾಗಿ ತೀರ್ಮಾನ ತೆಗೆದುಕೊಂಡಾಗ ಲೋಕ ನಿನ್ನ ಜೊತೆ ನಿಲ್ಲಕ್ಕಿಲ್ಲ. ಲೋಕದಲ್ಲಿರುವಂಥ ಆತ್ಮ ಸುಳ್ಳಿನ ಆತ್ಮವಾಗಿದೆ, ಮೋಸದ ಆತ್ಮವಾಗಿದೆ, ವಂಚನೆಯ ಆತ್ಮವಾಗಿದೆ. ಇದು ದೇವರ ವಾಕ್ಯ ಹೇಳ್ತೇವೆ. ಓದಿ ನಾವು 1 John chapter 4-6 ವಾಕ್ಯ ಓದಿ. 1 John 4:4-6 ವಾಕ್ಯ ಓದಿಕೊಳ್ಳೋಣ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಯಾರಿಂದ ಹುಟ್ಟಿದವರು? ನಾವು ದೇವರಿಂದ ಹುಟ್ಟಿದವರು. ಪ್ರೈಸ್ ಗಾಡ್. ಚೆನ್ನಾಗಿ ಜ್ಞಾಪ ಇಟ್ಕೊಳ್ಬೇಕು. ನಾನು ದೇವರಿಗೆ ಹುಟ್ಟಿದವನು, ದೇವರಿಂದ ಹುಟ್ಟಿದವರು ಎಂಬುದಾಗಿ ಚೆನ್ನಾಗದಲ್ಲಿ ಈ ಒಂದು ವಿಷಯವನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಜ್ಞಾಪಕ ಇಟ್ಟುಕೊಳ್ಬೇಕು ಪ್ರಿಯರೇ. ಮುಂದೆ ಓದಿ. ಮತ್ತು ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿ ಇರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು. ನಮ್ಮಲ್ಲಿ ಇರುವಾತನು ಯಾರು? ತ್ರೈಕ ದೇವರು, ತಂದೆಯಾಗಿದ್ದಾನೆ, ಕರ್ತನ ದೇಶ ಸ್ವಾಮಿಯಾಗಿದ್ದಾನೆ, ಪರಿಶುದ್ಧಾತ್ಮನಾಗಿದ್ದಾನೆ. ತ್ರೇಕ ದೇವರು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಇರುವಂತ ಸುಳ್ಳು ಪಿಶಾಚಿಗಿಂತಲೂ ನಮ್ಮ ಒಳಗಿರುವಾತ ತ್ರೇಕ ದೇವರು ದೊಡ್ಡವನಾಗಿದ್ದಾನೆ. ಓಕೆ, ಮುಂದೆ ಓದಿ. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾದ್ದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ಫಸ್ಟ್ ಆರಂಭದ 4ನೇ ವಾಕ್ಯದಲ್ಲಿ ಓದಿದ್ದೇವೆ ನಾವು ಯಾರಿಗೆ ಹುಟ್ಟಿದ್ದು? ದೇವರಿಗೆ ಹುಟ್ಟಿದ್ದಂತ ವಾಕ್ಯ ಹೇಳ್ತದೆ. ಅದು ಅವರು ಎಲ್ಲಿಗೆ ಹುಟ್ಟಿದ? ಅವರು ಎಲ್ಲಿಂದ ಹುಟ್ಟಿದ್ದಾರೆ? ಲೋಕದಿಂದ ಹುಟ್ಟಿದ್ದಾರೆ. ನಾವು ಶರೀರದಲ್ಲಿ ಹುಟ್ಟುವಾಗ ಲೋಕದಲ್ಲಿ ಹುಟ್ಟಿದೆವು. ಯಾವ ದಿವಸ ಸ್ವಾರ್ಥವನ್ನು ಕೇಳಿದೆವು, ಅಲ್ಲಲ್ಲಿಯ ಯಾವ ದಿವಸ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ರಕ್ಷಕನಾದ ಯೇಸು ಸ್ವಾಮಿಯ ಬಳಿಯಲ್ಲಿ ನಮ್ಮ ಪಾಪಕ್ಕೆ ಪಶ್ಚಾತ್ ಕ್ಷಮೆಯನ್ನು ಕೇಳಿ ಆತನು ನಮ್ಮ ಪಾಪದ ದಂಡನೆ ತನ್ನ ಮೇಲೆ ತೆಗೆದುಕೊಂಡು ನಾವು ಸಾಯುವ ಜಾಗದಲ್ಲಿ ಆತನು ಸತ್ತನು, ನಮಗಾಗಿ ಉಣಲ್ಪಟ್ಟು ನಮಗಾಗಿ 3 ದಿವಸದಲ್ಲಿ ಎದ್ದು ಬಂದನೆಂಬ ಸತ್ಯ ಹೃದಯ ನಂಬಿನ ಬಾಯಲ್ಲಿ ಅರಿಕೆ ಮಾಡಿ ಆತನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡೆವು. ಆ ದಿವಸದಲ್ಲಿ, ಆ ಕ್ಷಣದಲ್ಲಿ ದೇವರಿಗೆ ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ಅಲ್ಲಲ್ಲಿಯ ಇದೇ ಲೋಕದಿಂದ ಹುಟ್ಟುವುದು ದೇವರಿಗೆ ಹುಟ್ಟುವಂಥದ್ದು ವ್ಯತ್ಯಾಸವಾಗಿದೆ. ತಾಯಿ ಗರ್ಭದಿಂದ ಹುಟ್ಟುವಾಗ ಲೋಕದಲ್ಲಿ ಹುಟ್ಟಿದ್ದೆವು ನಾವು, ಅಲ್ಲಲ್ಲಿಯ ಲೋಕಕ್ಕೆ ಹುಟ್ಟಿದೆವು. ಆದರೆ ಹೊಸದಾಗಿ ಆತ್ಮದಲ್ಲಿ ಹುಟ್ಟುವಾಗ ರಕ್ಷಣೆ ಹೊಂದಿದ ಸಮಯದಿಂದ ನಾವು ಆತ್ಮದಲ್ಲಿ ದೇವರಿಗೆ ಹುಟ್ಟಿದೆವು, ದೇವರ ಮಕ್ಕಳಾದೆವು ಪ್ರಿಯರೇ. ಓಕೆ, ಮುಂದೆ ಓದಿ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ನೋಡಿ, ಕರೆಕ್ಟಾಗಿ ವಾಕ್ಯ ನೆನಪಿಟ್ಟುಕೊಳ್ಳಿ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ, ಯಾರು ಲೋಕದಲ್ಲಿ ಹುಟ್ಟಿದವರು ಅವರು ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ. ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ಅದು ಸುಳ್ಳಾದ್ರೂ ಕೂಡ ಅದನ್ನು ನಂಬ್ತಾರೆ, ಅದನ್ನು ಅಂಗೀಕಾರ ಮಾಡ್ತಾರೆ. ಲೋಕ ಪ್ರೇರಿತರಾಗಿ ಅವರು ಮಾತಾಡ್ತಾರೆ, ಲೋಕದವರು ನಂಬುತ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಮುಂದೆ ಓದಿ. ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ಯಾರು ನಮ್ಮ ಮಾತನ್ನು ಕೇಳ್ತಾನೆ? ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ಪ್ರೈಸ್ ಗಾಡ್. ಅಲ್ಲಲ್ಲೂಯ. ಹಾಗಿದೆ, ನಮ್ಮ ಮಾತನ್ನು ಲೋಕ ಕೇಳಲ್ಲ, ನಮ್ಮ ಮಾತನ್ನು ದೇವರನ್ನು ಬಲ್ಲವರು ಮಾತ್ರ ಕೇಳ್ತಾರೆ. ಮುಂದೆ ಓದಿ. ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುತ್ತೇವೆ. ಸ್ಪಷ್ಟವಾಗಿ ನೋಡ್ತೇವೆ. ಲೋಕದಿಂದ ಹುಟ್ಟಿದವರು ದೇವರ ಮಕ್ಕಳನ್ನು ಕೇಳಲ್ಲ, ಮಾತನ್ನು ಕೇಳಲ್ಲ. ದೇವರನ್ನು ಬಲ್ಲವರು ದೇವರ ಮಕ್ಕಳ ಮಾತನ್ನು ಕೇಳುತ್ತಾರೆ.
ಇಲ್ಲಿ ವ್ಯತ್ಯಾಸವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ನಾವು ಜೆನಿಸಿಸ್ 39ಗೆ ಅದು ತಿರುಗಿ ಬರುವ. ಆದಿಕಾಂಡ 39ನೇ ಅಧ್ಯಾಯ. ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರೂ ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಅವನು ತನ್ನ ಬಟ್ಟೆಯನ್ನು ನನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ, ನೋಡಿರಿ, ನನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ. ಅವನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು. ನಾನು ಗಟ್ಟಿಯಾಗಿ ಕೂಗಿಕೊಂಡೆನು. ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು. ಯೋಸೇಫನ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳುವಂತ ಈ ಪೊಟಿಫರನ ಪತ್ನಿಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಪರಿಶುದ್ಧ ಜೀವಿತಕ್ಕಾಗಿ ನಿಲ್ಲುವಾಗ ಅನೇಕ ಆರೋಪಗಳು ನಿನಗೆ ವಿರುದ್ಧವಾಗಿ ಬರಬಹುದು. ನೀನು ಯೋಚಿಸ್ಬೋದು, ನನ್ನಲ್ಲಿ ಏನು ತಪ್ಪಿದೆ, ನಾನು ಏನು ಪಾಪ ಮಾಡಿದ್ದೇನೆ, ಯಾಕೆ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ, ಸುಳ್ಳು ನನ್ನ ಮೇಲೆ ಹೊರಿಸ್ತಾ ಇದ್ದಾರಲ್ಲ ಎಂಬುದಾಗಿ ಅನೇಕ ಸಲ ನಿನಗೆ ದುಃಖ ಆಗಬಹುದು. ಸ್ವತಃ ಮನೆಯವರೇ ನಿನಗೆ ವಿರುದ್ಧವಾಗಿ ಮಾತಾಡ್ಬೋದು, ಸಂಬಂಧಿಕರ ವಿರುದ್ಧವಾಗಿ ಮಾತಾಡ್ಬೋದು, ನೆರೆಕೆರೆಯವರೇ ಮಾತಾಡ್ಬೋದು, ಕೆಲಸ ಮಾಡುವ ಸ್ಥಳದಲ್ಲೇ ಮಾತಾಡ್ಬೋದು, ವ್ಯವಹಾರದ ಬಿಸ್ನೆಸ್ ಮಧ್ಯದಲ್ಲೇ ಮಾತಾಡ್ಬೋದು. ನೀನು ಯಾರನ್ನು ಹೆಚ್ಚು ಪ್ರೀತಿ ಮಾಡ್ತೀಯ ಅವರಿಂದಲೇ ಇಂಥ ಆರೋಪಗಳು ಬರಬಹುದು. ಅದರ ಒಂದು ಮಾತುಂಟು, ಒಂದು ವಾಕ್ಯ ಯೇಸು ಹೇಳಿದ್ದಾನೆ, ಮತ್ತಾಯ 5:11 ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಪರಲೋಕದಲ್ಲಿ ನಿಮಗೆ ಅದರ ಬಹಳ ಪ್ರತಿಫಲ ಸಿಕ್ಕಿದ್ರೆ. ಓದಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುವುದು. ನಿಮಗಿಂತ ಮುಂಚೆ ಅಲ್ಲಲಿಯ. ಹಾಗಾಗಿ ಇಲ್ಲಿ ನಾವು ನೋಡುವಂಥದ್ದು ಪ್ರಿಯರೇ, ಯೋಸೆಫನಿಗೆ ವಿರೋಧವಾಗಿ ಆರೋಪ ಹೊರಿಸುವಂಥ ಪೊಟಿಫರನ ಪತ್ನಿಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲಿಯ. ಆದರೆ ಯೋಸೆಫನು ಯಾವುದಕ್ಕೂ ಬಾಯಿ ತೆರೆಯಲಿಕ್ಕೆ ಹೋಗಲಿಲ್ಲ. ನಾನು ಅದನ್ನು ಮಾಡಲಿಲ್ಲ, ಅವಳೇ ಹಾಗೆ ಮಾಡಿದ್ಲು, ಯಾವುದು ಮಾತಾಡ್ಲಿಕ್ಕೆ ಹೋಗಿ. ಮುಂದೆ ಏನಾಯ್ತು ನೋಡುವ ನಾವು. ಪೊಟಿಫರನ ಬಂದಾಗ ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ ಅವನ ದನಿಯು ಮನೆಗೆ ಬರುವ ತನಕ ಆ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು. ಪತಿಯು ಬಂದಾಗ ಆಕೆ ಅದೇ ಮಾತನ್ನು ಹೇಳಿ ಅವನಿಗೆ, ನೀನು ನಮ್ಮಲ್ಲಿ ಸೇರಿಸಿಕೊಂಡ ಆ ಇಬ್ರಿಯ ಸೇವಕನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಬಳಿಗೆ ಬಂದನು. ನಾನು ಕೂಗಿಕೊಂಡೆನು. ಕೂಗುತ್ತಲೇ ಅವನು ತನ್ನ ಬಟ್ಟೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿದಳು. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದನಿಯು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಹಿಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ನೋಡಿ, ಎಂಥ ಒಂದು ಮಾಡಬಾರದಂಥ ತಪ್ಪಿಗೋಸ್ಕರ ಶಿಕ್ಷೆ ಅನುಭವಿಸುವಂಥ ಯೋಸೇಫನಲ್ಲಿ ಕಾಣ್ತೇವೆ. ನನ್ನ ಪ್ರೀತಿಯ ಸಹೋದರಿ, ನೀನು ಮಾಡದಂಥ ತಪ್ಪಿಗೆ ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ಬೋದು. ಪರಿಶುದ್ಧವಾಗಿ ನಿಂತ ಕಾರಣ, ಯಥಾರ್ಥವಾಗಿ ಇನ್ನೊಬ್ಬರು ಪ್ರೀತಿ ಮಾಡಿದ ಕಾರಣ, ಇನ್ನೊಬ್ಬರಿಗೆ ಸಹಾಯ ಮಾಡಿದ ಕಾರಣ, ಅಲ್ಲಲ್ಲಿಯ ಕಪಟ ಇಲ್ಲದೆ ನೀನು ಇನ್ನೊಬ್ಬರಿಗೆ ಸಹಕಾರ ನೀಡಿದ ಕಾರಣ, ಯಾವುದೇ ಕಾರಣವಾಗಿರ್ಬೋದು, ನಿನ್ನ ತಪ್ಪಿಲ್ಲದೆ ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಾ, ನಿನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ವಾಕ್ಯ ಹೇಳ್ತಾರೆ ನೀನು ಧನ್ಯನೆಂಬುದಾಗಿ. ವಾಕ್ಯ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. 1 ಪೇತ್ರ 2:19 ವಾಕ್ಯದಿಂದ ಓದಿಕೊಳ್ಳೋಣ. 1 ಪೀಟರ್ 2:19 ಓದಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ. ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಸಾಕು. ಹಾಗಾದ್ರೆ ನನ್ನ ಪ್ರೀತಿಯ ಸಹೋದರಿ, ಯೋಸೆಫನು ಪರಿಶುದ್ಧ ಜೀವಿತಕ್ಕಾಗಿ ನಿಂತ, ಅದರಿಂದಾಗಿ ಅವನು ಸೆರೆಮನೆ ವಾಸ ಅನುಭವಿಸಬೇಕಾಯ್ತು.
ಕೆಟ್ಟ ಹೆಸರು ಅವನಿಗೆ ಬಂತು. ಅಲ್ಲಿ ಪೊಟಿಫರನ ಮನೆಯಲ್ಲಿದ್ದಂಥ ಶ್ರೇಷ್ಠ ಸ್ಥಾನವನ್ನು ಆತನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಸೆರೆಮನೆಯ ಊಟ ಸೇವಿಸುವಂಥ ಪರಿಸ್ಥಿತಿ ಬಂತು. ಇವೆಲ್ಲ ಬಂದರೂ ಕೂಡ ದೇವರು ಅವನ ಜೊತೆಯಲ್ಲಿದ್ದನು. ನಾವು ಆದಿಕಾಂಡ 37, 21, 23 ವಾಕ್ಯ ಓದುವ ಗೊತ್ತಾಗ್ತದೆ, ದೇವರು ಅವನ ಸಂಗಡ ಇದ್ದನು. ಓದಿ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಈ ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಅಲ್ಲಿ ಮಾಡಬೇಕಾದೆಲ್ಲವನ್ನು ಯೋಸೇಫನೇ ಮಾಡಿಸಿದನು. Praise the Lord. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಯೋಸೇಫನ ಸಂಗಡ ದೇವರು ಇದ್ದನು. ಅಲ್ಲಿ ಸೆರೆಮನೆ ಯಜಮಾನನ, ಜೈಲರ್ನ ಒಂದು ದಯ ಅವನಿಗೆ ದೊರಕುವ ರೀತಿಯಲ್ಲಿ ಕರ್ತನು ಕ್ರಿಯೆ ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ವೇಳೆ ನೀನು ಪರಿಶುದ್ಧ ಜೀವಿತಕ್ಕಾಗಿ ನಿಲ್ಲುವಾಗ ಆರೋಪಗಳು ಬರ್ಬೋದು, ಕೆಟ್ಟದಾಗಿ ಜನರು ಮಾತಾಡಬಹುದು, ತಪ್ಪು ಹೊರಿಸಬಹುದು, ಅನೇಕ ಅಪವಾದಗಳು ಬರ್ಬೋದು, ಎಲ್ಲ ಬರ್ಬೋದು. ಅದು ಒಂದೊಂದು ತಿಳ್ಕೊಳ್ಳಿ, ದೇವರು ನಿನ್ನೊಂದಿಗೆ ಇದ್ದಾನೆ. ದೇವರು ನಿನ್ನ ಕೈ ಬಿಡಲ್ಲ. ಎಲ್ಲ ಮನುಷ್ಯರನ್ನ ಬಿಟ್ಟು ಹೋಗಬಹುದು. ದೇವರು ನಿನ್ನ ಜೊತೆಲಿ ಇದ್ದುಕೊಂಡು ದೇವರು ನಿನ್ನ ಆಶೀರ್ವದಿಸಿ ದೇವರು ನಿನ್ನ ಮೇಲಕ್ಕೆ ತರಲಿಕ್ಕೆ ಶಕ್ತನೆಂಬುದಾಗಿ ಯೋಸೇಫನ ಘಟನೆಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾದರೆ ಯಾಕೆ ನಾವು ಯುದ್ಧ ಮಾಡಬೇಕೆಂಬುದಾಗಿ ಮೊದಲದಾಗಿ ತಿಳ್ಕೋಬೇಕಾದ್ರೆ ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಡುವುದಕ್ಕಾಗಿ ನಾವು ಯುದ್ಧವನ್ನು ಮಾಡಬೇಕೆಂದು ವಾಕ್ಯದ ಮೂಲಕ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಗಾದರೆ ನಾವು ನೋಡ್ತೇವೆ ಯಾಕೆ ಕೆಲವೊಂದು ಯಾಕೆ ಪರಿಶುದ್ಧ ಜೀವಿತ ಜೀವಿಸಬೇಕೆಂಬುದಾಗಿ ಕೆಲವೊಂದು ವಿಚಾರಗಳನ್ನು ಧ್ಯಾನ ಮಾಡ್ತಾ ಹೋಗುವ. ಮೊದಲದಾಗಿ ಯಾಕೆ ನಾವು ಪರಿಶುದ್ಧ ಜೀವಿತ ಜೀವಿಸಬೇಕಾದರೆ ನಾವು ಪರಿಶುದ್ಧರಾಗಿರುವುದರಿಂದ ಪರಿಶುದ್ಧರಾಗಿ ಜೀವಿಸಬೇಕು. ಯಾವಾಗ ರಕ್ಷಣೆ ಹೊಂದಿದ್ದೇವೆ, ಯಾವ ಕ್ಷಣದಲ್ಲಿ ರಕ್ಷಣೆ ಹೊಂದಿದ್ದೇವೆ, ಆ ಕ್ಷಣದಲ್ಲಿ ನಾವು ಪರಿಶುದ್ಧರಾಗಿದ್ದೇವೆ. ನಮ್ಮ ಪದವಿ ಅಥವಾ ನಮ್ಮ ಸ್ಥಾನ ಆ ಕ್ಷಣದಿಂದ ಪರಿಶುದ್ಧ ಅಥವಾ ನೀತಿವಂತ ಎಂಬುದಾಗಿದೆ. ನೀತಿವಂತರಾದೆವು ಅಥವಾ ಪರಿಶುದ್ಧರಾದೆವು, ದೇವಜನರಾದೆವು ರಕ್ಷಣೆ ಹೊಂದಿದ ಕ್ಷಣದಿಂದ. ಅದಕ್ಕಾಗಿ ನಾವು ನೀತಿವಂತರಾಗಿರುವುದರಿಂದ ಅಥವಾ ಪರಿಶುದ್ಧರಾಗಿರುವುದರಿಂದ ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ನಾವು ಜೀವನ ಮಾಡಬೇಕು. ಆ ಪೌಲನು ಹೇಳ್ತಾನೆ ಎಫೆಸ 4:17, ಎಫೆಸ 4:17 ನೀವು ಇನ್ನು ಮುಂದೆ ಅನ್ಯರ ಹಾಗೆ ನಡ್ಕೋಬಾರದೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಂದರೆ ವ್ಯತ್ಯಾಸ, ದೇವರ ಮಕ್ಕಳಿಗೂ ಲೋಕ ಜನರಿಗೊಂದು ವ್ಯತ್ಯಾಸ ಇದೆ ಪ್ರಿಯರೇ. ವಾಕ್ಯ ಸ್ಪಷ್ಟವಾಗಿ ನೋಡ್ತೇವೆ. ಆ ಪುಸ್ತಕತೆ 11:26-27 ವಾಕ್ಯ ಓದುವಾಗ ಆಕ್ಟ್ಸ್ 11:26-27 ಓದುತ್ತೇವೆ. ಅಂತಿಯೋಕ್ಯದಲ್ಲಿ ಮೊದಲನೇ ಸಲ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಯಾರಿಗೆ ಕ್ರೈಸ್ತರೆಂಬ ಹೆಸರು ಬಂತು? ಶಿಷ್ಯರಿಗೆ. ಶಿಷ್ಯರನ್ನು ಕ್ರೈಸ್ತರೆಂಬುದಾಗಿ ಅನ್ಯ ಜನರು ಕರೆದರು. ಯಾಕೆ? ಕ್ರೈಸ್ತ ಅಂದರೆ ಕ್ರೈಸ್ಟ್ ಈಸ್ ಇನ್, ಯೇಸು ಕ್ರಿಸ್ತನು ನನ್ನೊಳಗೆ ಜೀವಿಸುತ್ತಾನೆಂಬುದಾಗಿ ಅರ್ಥ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತುಗಳು, ನಮ್ಮ ಸ್ವಭಾವ, ನಮ್ಮ ಗುಣ ಇವೆಲ್ಲವೂ ಕ್ರಿಸ್ತನ ಹಾಗೆ ಈ ಲೋಕದಲ್ಲಿ ಕಾಣಬೇಕು ಪ್ರಿಯರೇ. ನಾವು ಪರಿಶುದ್ಧರಾಗಿರೋದ್ರಿಂದ ಈ ಲೋಕದಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸಬೇಕು ಪ್ರಿಯರೇ. ದೇವರಿಗೆ ಮಹಿಮೆ ಆಗುತ್ತೆ ನಮ್ಮ ಜೀವಿತದ ಮೂಲಕವಾಗಿ. ಒಂದು ವೇಳೆ ಅನ್ಯರಾಗಿ ನಡ್ಕೊಳ್ಳುವುದಾದರೆ ಅಥವಾ ರಕ್ಷಣೆ ಹೊಂದಕ್ಕೆ ಮುಂಚೆ ಜೀವಿತದ ರೀತಿಯಲ್ಲಿ ಜೀವಿಸುವುದಾದರೆ ದೇವರ ನಾಮವು ಅದು ದೂಷಣೆಗೆ ಒಳಗಾಗುವಂಥದ್ದು ಆಗಿದೆ ಪ್ರಿಯರೇ. ಮುಂಚೆ ನಾವು ಯಾವ ರೀತಿ ಜೀವಿಸ್ತಿದ್ದೆವು? ಕುಡುಕತನ, ನಿರ್ಲಜ್ಜ ಕೃತ್ಯಗಳು, ಪಾಪದಲ್ಲಿ ಜೀವಿಸುವಂಥದ್ದು, ಜಗಳ, ಹೊಟ್ಟೆ ಕಿಚ್ಚು. ನೋಡಿ, ನಾವು ಕೊಲೊಸ್ಸೆ 1:21-22 ವಾಕ್ಯ ಓದುವುದಾದರೆ ಮುಂದೆ ಈ ರೀತಿ ಮಾಡ್ತಾ ಇದ್ರಿ ಅಂತ ವಾಕ್ಯ ಓದಿ. 23ನೇ ವಾಕ್ಯ ಬೇಡ, 21-22 ಮಾತ್ರ ಓದಿ. ಕೊಲೊಸ್ಸೆ 1:21-22 ಮಾತ್ರ. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಹೌದು, ನಾವು ಮುಂಚೆ ಈ ರೀತಿ ಇದ್ದೇವೆ ಪ್ರಿಯರೇ. ಕೊಲೊಸ್ಸೆ 3ನೇ ಅಧ್ಯಾಯ
ನಾವು 5ನೇ ವಾಕ್ಯದಿಂದ ಓದುವ, 5 ವರ್ಸಸ್ ಇಂದ ಓದಿ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ಅನ್ಯರಿಗೆ ಹೇಳುವಂತ, ದೇವರ ಮಕ್ಕಳಿಗೆ ಹೇಳುವಂತದ್ದು, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ. ಯಾಕಂದ್ರೆ ಯಾರಿಗೆ ಹೇಳ್ತದನ್ನ ಮುಂದೆ ನಿಮ್ಮಲ್ಲಿರುವಂತ ಹೇಳ್ಬೇಕಾದ್ರೆ ರಕ್ಷಣೆ ಹೊಂದಿದ ದೇವರ ಮಕ್ಕಳ, ದೇವರ ಸಭೆಯನ್ನು ಉದ್ದೇಶಿಸಿ ಇಲ್ಲಿ ಮಾತಾಡ್ತಿದ್ದಾನೆ. 1ನೇ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ನೀವು ಕರ್ತನ ಯೇಸು ಕ್ರಿಸ್ತನಲ್ಲಿ ಬೋಧಿ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಎಬ್ಬಿಸಲ್ಪಟ್ಟಿದ್ದೇವೆ ಆಲ್ರೆಡಿ, ಅದಕ್ಕಾಗಿ ದೇವರ ಮಕ್ಕಳೊಂದಿಗೆ ಈ ವಾಕ್ಯ ಮಾತಾಡ್ತಾ ಇದೆ. ಮುಂದೆ ಓದಿ 5ನೇ ವಾಕ್ಯದ ಕಂಟಿನ್ಯೂ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಹೇಗೆ ವಿಸರ್ಜಿಸಬೇಕು? ಮಾನಸಾಂತರದ ಮೂಲಕ, ಪಶ್ಚಾತ್ತಾಪದ ಮೂಲಕ. ಮುಂದೆ ಓದಿ ಕಂಟಿನ್ಯೂ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ದೇವರು ಕೋಪ ಮಾಡುವುದಿಲ್ಲ. ಅನೇಕರು ಹೇಳ್ತಾರೆ ದೇವರು ಕೋಪನೇ ಮಾಡುವುದಿಲ್ಲ. ದೇವರು ದಹಿಸುವ ಅಗ್ನಿ ಅಂತ ವಾಕ್ಯ ಹೇಳ್ತಾ ಇದೆ. ಅಲ್ಲಲ್ಲಿಯ ದೇವರು ಕೋಪ ಮಾಡಬೇಕಾದ ಸ್ಥಳದಲ್ಲಿ ಕೋಪ ಕೂಡ ಮಾಡ್ತಾನೆ, ಪ್ರೀತಿ ಮಾಡಬೇಕಾದ ಸ್ಥಳದಲ್ಲಿ ಪ್ರೀತಿ ಕೂಡ ಮಾಡ್ತಾನೆ. ಗಾಡ್ ಇಸ್ ಲವ್, ಅಲ್ಲ 100% ಲವ್. ಇನ್ನೊಂದು ಕಡೆಯಲ್ಲಿ ದಹಿಸುವ ಅಗ್ನಿ ಕೂಡ ಆಗಿದ್ದಾನೆ ಪ್ರಿಯರೇ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನಾವು. ಮುಂದೆ ಓದಿ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು, ಪೂರ್ವದಲ್ಲಿ ಅಂದ್ರೆ ರಕ್ಷಣೆ ಹೊಂದಕ್ಕೆ ಮುಂಚೆ ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ವಿಸರ್ಜಿಸುವುದು ಹೇಗೆ? ಮಾನಸಾಂತರದ ಮೂಲಕ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಆಲ್ರೆಡಿ ನೂತನ ಸ್ವಭಾವ ಧರಿಸಿಕೊಂಡಿದ್ದೇವೆ. ಅದ ಈಗ ಪೂರ್ವ ಸ್ವಭಾವವನ್ನು ಏನ್ ಮಾಡಬೇಕು? ನಾವು ಮಾನಸಾಂತರದ ಪಡಕ ಮೂಲಕವಾಗಿ ತಿಳ್ಕೊಂಡು ನಾವೊಂದು ವಿಸರ್ಜನೆ ಮಾಡಬೇಕು, ಅದನ್ನು ದೂರ ಮಾಡಬೇಕು ಎಂದು ಇಲ್ಲಿ ಪೌಲನು ಆಲೋಚನೆ ಕೊಡ್ತಾ ಇದ್ದಾನೆ. ಅಲ್ಲಲ್ಲೂಯ್ಯ. ನಾವು ಪರಿಶುದ್ಧರಾಗಿರುವುದರಿಂದ ಪರಿಶುದ್ಧರಾಗಿ ನಾವು ಜೀವಿಸಬೇಕು. 1 Peter 2:1-2 ವಾಕ್ಯ ಓದುದಾದ್ರೆ, 1 Peter 2:1-2 ವಾಕ್ಯ ಓದುದಾದ್ರೆ, ಹೇಗೆ ನಾವು ಆತ್ಮಿಕ ಜೀವಿತದಲ್ಲಿ ಬೆಳೆಯಬಹುದು, ಹೇಗೆ ನಾವು ಈ ವಾಕ್ಯ ಎಂಬ ಹಾಲಿನ ಮೂಲಕ ಬೆಳೆಯಬಹುದು ಎಂಬುದಾಗಿ ಅಲ್ಲಿ ಆಲೋಚನೆ ಹೇಳ್ತಾನೆ. ಓದುವ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಇದರಿಂದ ಏನಾಗ್ತದೆ? ಅದರಿಂದ ಬೆಳೆಯುತ್ತಾ ರಕ್ಷಣೆ ಪಡ್ಕೊಳ್ಳುವಿರಿ. ಪ್ರೈಸ್ ಗಾಡ್. ಹಾಗಾದ್ರೆ ಸ್ಪಷ್ಟವಾಗಿ ನೋಡ್ತೇವೆ, ಈ ಪೂರ್ವ ಸ್ವಭಾವವನ್ನು ಬಿಟ್ಟು ಹೋಗ್ಬೇಕು. ನಮ್ಮನ್ನು ಪೂರ್ವ ಭಾವಗಳು ನಮ್ಮನ್ನು ಬಿಟ್ಟು ಹೋಗಬೇಕು. ಯಾಕೆಂದ್ರೆ ನಾವು ಆಲ್ರೆಡಿ ಪರಿಶುದ್ಧರಾಗಿದ್ದೇವೆ. ನಾನು ಪರಿಶುದ್ಧನು, ದೇವರ ಮಗನು ಎಂಬುದಾಗಿ ಹೇಳಿ, ದೇವರಿಗೆ ಹುಟ್ಟಿದವನು ಎಂಬುದಾಗಿ ಹೇಳಿ ನಾವು ಸೈತಾನನ ಕ್ರಿಯೆಗಳನ್ನು ಮಾಡ್ತಾ ಹೋದರೆ ಲೋಕ ಎಕ್ಸ್ಪೆಕ್ಟ್ ಮಾಡಲ್ಲ, ಅಂಗೀಕಾರ ಮಾಡಲ್ಲ ನಮ್ಮನ್ನು. ಅಲ್ಲಲ್ಲಯ್ಯ, ನಾನು ದೇವರಿಗೆ ಹುಟ್ಟಿದ್ದವನು, ದೇವರ ಮಗ ಎಂಬುದಾಗಿ ಹೇಳಿ ಎಲ್ಲ ನಡೆಯುವುದು, ಜೀವಿತವೆಲ್ಲ ಒಂದು ಲೋಕ ಪ್ರಕಾರವಾಗಿರುವುದಾದರೆ ಅದೇನು ಪ್ರಯೋಜನ ಇಲ್ಲ ಪ್ರಿಯರೇ. ನಾವು ಪರಿಶುದ್ಧರಾಗಿದ್ದೇವೆ, ಅದಕ್ಕಾಗಿ ಪರಿಶುದ್ಧವಾಗಿ ಈ ಲೋಕದಲ್ಲಿ ಜೀವನ ಮಾಡಬೇಕು. ನಮ್ಮ ನಾಲಿಗೆ ಆಗಿರ್ಬೋದು, ಚಿಂತೆಗಳಾಗಿರ್ಬೋದು, ಕಣ್ಣಿನ ದೃಷ್ಟಿ ಆಗಿರ್ಬೋದು, ಕೈಗಳಾಗಿರ್ಬೋದು, ಕಿವಿಗಳಾಗಿರ್ಬೋದು, ನಡತೆ ಆಗಿರ್ಬೋದು, ಎಲ್ಲವೂ ಕೂಡ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಪ್ರಿಯರೇ. ಅದಕ್ಕಾಗಿಯೇ ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಬಲ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ವಾಕ್ಯದ ಬಲ ಅದಕ್ಕಾಗಿ ಕೊಡಲ್ಪಟ್ಟಿದೆ ಪ್ರಿಯರೇ. ದೇವಜನರ ಅನ್ಯೋನ್ಯತೆ ಅದಕ್ಕಾಗಿ ಕೊಡಲ್ಪಟ್ಟಿದೆ. ಪ್ರಾರ್ಥನೆ ಜೀವಿತ, ಪ್ರಾರ್ಥನೆ ಬಲ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಪರಿಶುದ್ಧರಾಗಿರುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವುದಾದರೆ, ನಾವು ದೇವರಿಂದ ಕರೆಯಲ್ಪಟ್ಟ ಕಾರಣ ಯೋಗ್ಯರಾಗಿ ಜೀವಿಸಬೇಕೆಂಬುದಾಗಿ, ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ ಅಲ್ಲಿ ಪೌಲನು ಆಲೋಚನೆ ಕೊಡುವಂಥದ್ದನ್ನು ಕೂಡ ಅಲ್ಲಿ ಈ ಅಧ್ಯಯನದಲ್ಲಿ ಅನೇಕ ಸಲ ವಾಕ್ಯವನ್ನು ನಾವು ಓದಿದ್ದೇವೆ, ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಓಕೆ, ಎರಡನೇದಾಗಿ ಇನ್ನು ಯಾಕೆ ನಾವು ಪರಿಶುದ್ಧವಾಗಿ ಜೀವಿಸಬೇಕು ನೋಡುವ.
1 ಪೇತ್ರ 1:15-16 ಹೇಳ್ತದೆ. 1 Peter 1:15-16 ಹೇಳ್ತದೆ, ನಾನು ನಿಮ್ಮ ದೇವರಾದ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ಕರ್ತನಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ಯಾಜಕ ಕಾಂಡ 19:2, ಲೆವಿಟಿಕ 19:2 ಅಲ್ಲಿ ಕೂಡ ಓದ್ತೇವೆ. ಲೆವಿಟಿಕ 20:26 ಅಲ್ಲಿ, ಯಾಜಕ 20:26 ಕೂಡ ಓದ್ತೇವೆ. ಹಲ್ಲೆಲೂಯಾ. ಯಾಜಕ 11:45, ಲೆವಿಟಿಕ 11:45 ಅಲ್ಲಿ ಕೂಡ ಓದ್ತೇವೆ. ನಮ್ಮ ದೇವರು ಪವಿತ್ರನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ನೀವು ಆರಾಧಿಸುವಂಥ ದೇವರು ಪರಿಶುದ್ಧನು. ಹಲ್ಲೆಲೂಯಾ. ಆತನು ಪರಿಶುದ್ಧನಾಗಿದ್ದರಿಂದ ಆತನ ಮಕ್ಕಳಾದ ನಾವು ಕೂಡ ಪರಿಶುದ್ಧವಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದು ಆತನ ಒಂದು ಉದ್ದೇಶ ಎಂಬುದಾಗಿ ಇಲ್ಲಿನ ವಾಕ್ಯದ ಮೂಲಕ ತಿಳ್ಕೊಳ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕನ್ನ ಹಬಕ್ಕುಕ 1:13 ಹೇಳ್ತದೆ, ಹಬಕ್ಕುಕ ಚಾಪ್ಟರ್ 1:13 ಹೇಳ್ತದೆ, ಆತನು ಕೇಡನ್ನು ನೋಡಲಾರದಷ್ಟು ಅತಿ ಪರಿಶುದ್ಧ ದೃಷ್ಟಿಯುಳ್ಳವನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಏಷ್ಯನ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯದ ಓದುವಾಗ, ಪ್ರವಾದ್ಯದ ಏಷ್ಯನು ಹಿಜ್ಕೀಯನು ಕಾಲವಾದ ನಂತರ ಉಜ್ಜಿಯನು ಕಾಲವಾದ ನಂತರವಾಗಿ ಪರಲೋಕದ ದರ್ಶನ ಕಾಣ್ತಾ ಇದ್ದಾನೆ. ಅಲ್ಲಿ ಕೆರೂಬಿಯರು, ಸೆರಾಪಿಗಳು, ಎಲ್ಲ ದೇವದೂತರು ಸೇರಿ ದೇವಾದ ದೇವನನ್ನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಹೇಳಿ ಆರಾಧಿಸುವಂಥದ್ದ ದರ್ಶನವನ್ನು ಏಷ್ಯಾ ಪ್ರವಾದಿ ಕಾಣುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ಆತನ ಮಕ್ಕಳಾದ ನಾವು ಕೂಡ ಪರಿಶುದ್ಧವಾಗಿ ಈ ಲೋಕದ ಜೀವಿಸಬೇಕು. ಮೂರನೇದಾಗಿ ಇನ್ಯಾಕೆ ಪರಿಶುದ್ಧವಾಗಿ ಜೀವಿಸಬೇಕಂದ್ರೆ, ಕೀರ್ತನೆ 93:5ನೇ ವಾಕ್ಯ, ಆತನ ಮನೆಗೆ ಯೋಗ್ಯವಾದದ್ದು ಅದು ಪರಿಶುದ್ಧವಾಗಿದೆ. ಯೆಹೋವನೇ, ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಅದು ಪರಿಶುದ್ಧವಾಗಿದೆ ಎಂಬುದಾಗಿ ಹೇಳ್ತೇವೆ. ಮನೆ ಎಂದರೆ ಒಂದನೇದಾಗಿ ಸಭೆಯಾಗಿದೆ. ಸಭೆ ಎಂಬುದು ದೇವರ ಮನೆ ಆಗಿದೆ. ಸಭೆ ಇವತ್ತು ಹಳೆಬಡಬಡಿಕೆ ಕಾಲದಲ್ಲಿ ಕಟ್ಟಡಗಳಲ್ಲಿ ದೇವರು ವಾಸ ಮಾಡಿದ, ಬಿಲ್ಡಿಂಗ್ಗಳಲ್ಲಿ ದೇವರು ವಾಸ ಮಾಡಲಿಲ್ಲ. ಹಳೆಬಡಬಡಿಕೆಯಲ್ಲಿ ಕೂಡ ಬಿಲ್ಡಿಂಗಲ್ಲಿ ವಾಸ ಮಾಡಲಿಲ್ಲ, ದೇವರ ಪ್ರಸನ್ನತೆಯಲ್ಲಿ ಇಳಿದು ಬರ್ತಾ ಇತ್ತು. ಅದಕ್ಕೆ ಸೊಲೊಮೋನ ಹೇಳ್ತಾನೆ, ಮನುಷ್ಯನು ಕಟ್ಟಿದ ಗುಡಿಗಳಲ್ಲಿ ದೇವರು ವಾಸ ಮಾಡಲ್ಲ. ಅದನ್ನೇ ಆಕ್ಟ್ಸ್ ಚಾಪ್ಟರ್ 17:24 ಓದ್ತೇವೆ ನಾವು. ಮನುಷ್ಯನು ಕಟ್ಟಿದ ಯಾವುದು ಗುಡಿ ದೇವರು ವಾಸ ಮಾಡಲ್ಲ. ಆದರೆ ದೇವರು ವಾಸ ಮಾಡುವುದು ಇವತ್ತು ಎಲ್ಲಿ ಗೊತ್ತುಂಟ? ನಮ್ಮ ಶರೀರ ಎಂಬ ಆಲಯದಲ್ಲಿ, ಎರಡನೇದಾಗಿ ಸಭೆ ಎಂಬ ಆಲಯದಲ್ಲಿ. ಸಭೆ ಅಂದರೆ ಕಟ್ಟಡವಲ್ಲ, ಚರ್ಚ್ ಅಂದರೆ ಕಟ್ಟಡ ಅಲ್ಲ. ಚರ್ಚ್ ಅಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪು. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ದೇವಜನರ ಗುಂಪಿಗೇನೆ ಚರ್ಚ್ ಅಥವಾ ಸಭೆ ಎಂಬುದಾಗಿ ಹೇಳುವಂಥದ್ದು. ಅದಕ್ಕೆ ಕೊಡಲ್ಪಟ್ಟ ಗ್ರೀಕ್ ಪದ ಎಕ್ಲೇಶಿಯಾ. ಎಕ್ಲೇಶಿಯಾ ಅಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪು, ಅಥವಾ ಹೊರಕ್ಕೆ ಕರೆಯಲ್ಪಟ್ಟು ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ಹೊರಕ್ಕೆ ಕರೆಯಲ್ಪಟ್ಟ ದೇವಜನರ ಗುಂಪು ಎಂಬುದಾಗಿ ಅದರ ಅರ್ಥ ಬರುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ದೇವರ ಮನೆಗೆ ಯೋಗ್ಯವಾದ, ದೇವರ ಸಭೆಗೆ ಯೋಗ್ಯವಾದದ್ದು ಅದು ಪರಿಶುದ್ಧತೆಯಾಗಿದೆ. ಸಭೆಯಲ್ಲಿ ಪರಿಶುದ್ಧವಾಗಿರಬೇಕು ನಾವು. ಇಲ್ಲ ದೇವರ ನಾಮವು ಅದು ದೂಷಣೆಗೆ, ಸಭೆಯಲ್ಲಿರುವಂಥ ದೇವರೆಲ್ಲ ಜನರು ಪರಿಶುದ್ಧವಾಗಿ ಜೀವನ ಮಾಡಬೇಕೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ನಾಲ್ಕನೇದಾಗಿ 1 Corinthians 3:16-17, 1 ಕೊರಿಂಥ 3ನೇ ಅಧ್ಯಾಯ 16-17 ವಾಕ್ಯ, ನಮ್ಮ ಶರೀರವು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ, ಅದಕ್ಕಾಗಿ ನಾವು ಪರಿಶುದ್ಧವಾಗಿ ಜೀವಿಸಬೇಕು. ಸಿಕ್ಕಿದ್ರೆ ಓದಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವರನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಓಕೆ, 1 Corinthians 6:19-20, 1 ಕೊರಿಂಥ 6:19-20 ಓದೋದು ಬೇಡ. 2 Corinthians 6:16 ಎರಡು ವಾಕ್ಯ ಹೇಳ್ತದೆ. ನಮ್ಮ ಶರೀರವು ಪವಿತ್ರಾತ್ಮನ ಗರ್ಭಗುಡಿ, ದೇವರ ಗರ್ಭಗುಡಿ, ತ್ರೇಕ ದೇವರು ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆಂಬುದಾಗಿ ಅಲ್ಲೆಲ್ಲ ಸ್ಪಷ್ಟವಾಗಿ ನಾವು ಓದ್ತೇವೆ ಪ್ರಿಯರೇ. ಆದ ಕಾರಣ ಈ ಶರೀರವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬಹುದು ನಮ್ಮ ಜವಾಬ್ದಾರಿಯಾಗಿದೆ ಪ್ರಿಯರೇ. ಅನೇಕರು ಏನು ಮಾಡ್ತಾರೆ, ಕಟ್ಟಡಗಳಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾರೆ. ಚಪ್ಪಲ್ ಹಾಕದೆ ಚರ್ಚಿನ ಕಟ್ಟಡಕ್ಕೆ ಹೋಗುವುದಿಲ್ಲ. ಭಾರಿ ಭಕ್ತಿ, ಹೊರಗಡೆ ಚಪ್ಪಲ್ ಶೂ ಇಟ್ಟುಕೊಂಡು ಹೋಗೋದು, ವೇದಿಕೆಯಲ್ಲಿ ಕೂಡ ಚಪ್ಪಲ್ ಹಾಕ್ಕೊಂಡು ಹೋಗಲ್ಲ, ತೊಂದರೆ ಇಲ್ಲ. ಅದು ನಾವು ಆ ವೇದಿಕೆ ಕೊಡುವಂಥ ಒಂದು ಗೌರವ, ದೇವರಿಗೆ ಸ್ತೋತ್ರವಾಗಲಿ. ಯಾಕಂದರೆ ಆ ಸ್ಥಳದಲ್ಲಿ ಆರಾಧನೆ ನಡೆಸಲ್ಪಡುತ್ತದೆ. ಮಾತ್ರವಲ್ಲ, ಆ ಸ್ಥಳದಲ್ಲಿ, ವೇದಿಕೆಯ ಸ್ಥಳದಲ್ಲಿ ವಾಕ್ಯ ಉಪದೇಶ ಮಾಡಲ್ಪಡುತ್ತದೆ, ಆರಾಧನೆ ನಡೆಸಲಾಗ್ತದೆ. ಆ ಸ್ಥಳಕ್ಕೆ ಒಂದು ಗೌರವ ಕೊಡುವ ನಿಮಿತ್ತವಾಗಿ ಚಪ್ಪಲಿಯನ್ನು ನಾವು ಹಾಕಲ್ಲ, ಶೂ ಹಾಕಲ್ಲ. ಅದು ಒಂದು ರೀತಿಯಲ್ಲಿ ಓಕೆ, ಒಳ್ಳೆಯದು. ಆದರೆ ನಾನು ಹೇಳುವುದೇನು ಏನು ಇದಕ್ಕೆ ಇಷ್ಟಪಡ್ತೇನೆ ಅಂದರೆ, ಅದಕ್ಕಿಂತಲೂ ಒಂದು ಪರಿಶುದ್ಧವಾದ ಸ್ಥಳ ಅಂದರೆ ದೇವರ ವಾಕ್ಯ ಹೇಳುವುದು ನಾನಲ್ಲ, ದೇವರು ವಾಸ ಮಾಡುವಂಥ ಸ್ಥಳ ಯಾವುದಂತ
ಅದು ನಮ್ಮ ಗರ್ಭಗುಡಿಯಾಗಿದೆ, ನಮ್ಮ ಶರೀರವಾಗಿದೆ. ಈ ಶರೀರದ ಒಳಗಡೆ ದೇವರು ವಾಸ ಮಾಡ್ತಾನೆ. ತಂಬಾಕು, ಬೀಡಿ, ಸಿಗರೇಟು, ಮದ್ಯಪಾನ, ಮಾದಕ ದ್ರವ್ಯಗಳು, ವ್ಯಭಿಚಾರ, ಪಾಪ, ಕೆಟ್ಟ ಸಿನಿಮಾಗಳು, ಕೆಟ್ಟದಾದಂಥ ಸಂಗತಿಗಳು, ಕೆಟ್ಟದ ಮಾತುಗಳು, ಅಲ್ಲದೆ ಕೆಟ್ಟ ಸಂಗತಿಗಳನ್ನು ಸೇವಿಸುವಂಥದ್ದು, ಎಲ್ಲದರ ಮೂಲಕ ಈ ಆಲಯ ನಾವು ಮಲಿನ ಮಾಡ್ತೇವೆ. ತಪ್ಪು ಮಾತಾಡೋದ್ರ ಮೂಲಕ, ಕೆಟ್ಟದ ನೋಡೋದ್ರ ಮೂಲಕ, ಯೋಚಿಸೋದ್ರ ಮೂಲಕ ಈ ಆಲಯವೆಂಬ ಶರೀರವನ್ನು ನಾವು ಮಲಿನ ಮಾಡುತ್ತೇವೆ, ಅಲ್ಲಲ್ಲಿ ಅಶುದ್ಧ ಮಾಡುತ್ತೇವೆ. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಯಾವುದನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಇವತ್ತು ಆಲಯದ ಕಟ್ಟಡವನ್ನು ಆಲಯದ ಕಟ್ಟ ಶುದ್ಧವಾಗಿ ಯಾಕೆ ಇಡಬೇಕಂದ್ರೆ ಅಲ್ಲಿ ಆರಾಧನೆ ಮಾಡುವುದಕ್ಕೆ. ನಾವು ಪ್ರತಿದಿನ ಆರಾಧನೆ ಮಾಡ್ತೇವೆ, ಅದಕ್ಕೆ ಆರಾಧನೆ ಮಾಡುವ ಸ್ಥಳವು ಶುದ್ಧವಾಗಿಡಬೇಕಾದ, ಅದಕ್ಕೆ ಶುದ್ಧವಾಗಿಡ್ತೇವೆ ವಿನಃ ನಿಜವಾದ ಶುದ್ಧತೆ ನಮ್ಮ ಶರೀರದಲ್ಲಿ ಬರಬೇಕು ಪ್ರಿಯರೇ. ದೇವರು ವಾಸ ಮಾಡುವಂಥ ಗರ್ಭಗುಡಿ ಇದು ನಮ್ಮ ಶರೀರವಾಗಿದೆ ಪ್ರಿಯರೇ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ವಾಸ ಮಾಡುವಂಥ ಸ್ಥಳ ಅದು ನಮ್ಮ ಶರೀರವಾಗಿದೆ. ಈ ಶರೀರದ ಒಳಗಡೆ ತ್ರೇಕ ದೇವರು ವಾಸ ಮಾಡ್ತಾನೆ. ಅದಕ್ಕಾಗಿ ತೀರ್ಮಾನ ತಗೊಳ್ಳೋಣ, ಅದಕ್ಕಾಗಿ ನನ್ನ ಶರೀರವನ್ನು ಪರಿಶುದ್ಧವಾಗಿ ನಾನು ಕಾಪಾಡಿಕೊಳ್ತೇನೆ ಎಂಬುದು. 5ನೇದಾಗಿ ಯಾಕೆ ಪರಿಶುದ್ಧಿಸಬೇಕಂದ್ರೆ 2 ಕೊರಿಂಥ 7:1, 2 ಕೊರಿಂಥ 7:1, ದೇವರ ವಾಗ್ದಾನಗಳು ನಮಗಿರುವುದರಿಂದಾಗಿ ಶರೀರ ಮತ್ತು ಆತ್ಮದ ಕಲ್ಮಶ ತೆಗೆದು ಬಿಟ್ಟು ಪರಿಶುದ್ಧತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನ ಮಾಡ್ಬೇಕಂತೆ. ಓದಿ ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಕಳೆದ ದಿವಸದಲ್ಲಿ ಯಾವಾಗಲೂ ಮಧ್ಯೆ ನನ್ನ ಜ್ಞಾಪಕದಲ್ಲಿರುವ ಹಾಗೆ ಈ ವಾಕ್ಯ ನಾವು ಧ್ಯಾನ ಮಾಡಿದ್ದೇವೆ. ಯಾವ ವಾಗ್ದಾನ? ಮೇಲೆ 16ನೇ ವಾಕ್ಯದಿಂದ ವಾಗ್ದಾನ ಮಾಡಿದ್ದೇವೆ. ಓದಿ 16ನೇ ವಾಕ್ಯದಿಂದ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ವಿಗ್ರಹಕ್ಕೆ ಒಪ್ಪಿಗೆ ಏನು ಅಂದರೆ ದೇವರ ಮಂದಿರ ಇದು. ವಿಗ್ರಹ ನಾವು ಮುಂದೆ ರಕ್ಷಣೆ ಹೊಂದಕ್ಕೆ ಮುಂಚೆ ವಿಗ್ರಹವನ್ನು ನಾನು ಆರಾಧನೆ ಮಾಡ್ತಾ ಇದ್ದೆ. ಯೇಸುಸ್ವಾಮಿಯ ಮೂರ್ತಿಯನ್ನು ಆರಾಧಿಸ್ತಾ ಇದ್ದೆ. ನಾನು ಅದು ಮುತ್ತು ಕೊಡ್ತಾ ಇದ್ದೆ. ಮರಿಯಳ ವಿಗ್ರಹಕ್ಕೆ ನಾನು ಅಡ್ಡ ಬೀಳ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದನ್ನು ಗೊತ್ತಿರಲಿಲ್ಲ, ಸತ್ಯವೇದದಲ್ಲಿ ಏನು ಬರೆದಿದೆ, 2ನೇ ಆಜ್ಞೆಗಿದ್ದು ವಿರೋಧ ಅಂತ ಗೊತ್ತಿರಲಿಲ್ಲ. ಅಲ್ಲಲ್ಲಿಯ ಅನೇಕ ಸಂತರ ವಿಗ್ರಹಕ್ಕೆ ಅಡ್ಡ ಬೀಳ್ತಾ ಇದ್ದೆ. ಆ್ಯಕ್ಚುಲಿ ಈಗ ಸಂತ ನಾನಂತ ಗೊತ್ತಾಯಿತು. ಅವರು ಸತ್ತೋದ ಸಂತರು, ಈಗ ಜೀವಂತ ಸಂತರು, ರಕ್ಷಣೆ ಹೊಂದಿದ ದೇವರ ಮಕ್ಕಳಾದ ನಾವು. ಇದು ಈಗ ಪ್ರಕಟ ಆಗಿದೆ. ಇವತ್ತು ಈ ಹೋಲಿಕೆ ಮಾಡ್ತಾ ಇದ್ದಾನೆ ಪೌಲ ಇಲ್ಲಿ. ವಿಗ್ರಹಕ್ಕೂ ದೇವರ ಮಂದಿರಕ್ಕೂ ಏನು ಒಪ್ಪಿಗೆ ಇದೆ? ಮುಂದೆ ಓದಿ. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನಾವು ದೇವರ ಮಂದಿರ. ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ. ನೋಡಿ, 1ನೇ ವಾಗ್ದಾನ, ಈ ನಮ್ಮ ಶರೀರ ದೇವರ ಮಂದಿರವಾಗಿದೆ. ಇದು ಮೊದಲ ಮಂದಿರವನ್ನಾಗಿ ಮಾಡಿದ್ದಾನೆ, ಮೊದಲ ವಾಗ್ದಾನ. ಮುಂದೆ ಓದಿ. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡ್ತೇನೆ. ನಾನು ಅವರಿಗೆ ದೇವರಾಗಿರುತ್ತೇನೆ, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ 1ನೇ ವಾಕ್ಯ ಬೇಡ ಈಗ ನೋಡಿ ಪ್ರಿಯರೇ, ಎಲ್ಲ ವಾಗ್ದಾನಗಳು ಇದನ್ನು ವಿಂಗಡವಾಗಿ ನಾವು ಧ್ಯಾನಿಸುವುದಾದರೆ ಸಮಯ ನಮಗೆ ಸಾಕಾಗುವುದಿಲ್ಲ. ಇವು 16ನೇ ವಾಕ್ಯದಿಂದ, ಆ್ಯಕ್ಚುಲಿ 14ನೇ ವಾಕ್ಯದಿಂದ ಅದು ಆರಂಭವಾಗ್ತದೆ, ಅದು ಸೆಂಟೆನ್ಸ್. ಅದು 16ನೇ ವಾಕ್ಯದಿಂದ ಯಾಕೆ ತಗೊಂಡ್ರೆ ಅಂದರೆ ನಾನು ಅಲ್ಲಿಂದ ವಾಗ್ದಾನದ ಆರಂಭವಾಗಿದೆ 17 ವಾಕ್ಯದ ತನಕ. ಈ ಎಲ್ಲ ವಾಗ್ದಾನ ದೇವರು ಯಾಕೆ ಮಾಡಿದ್ದಾನೆ? ನಮಗೋಸ್ಕರ ಮಾಡಿದ್ದಾನೆ. ಕಾರಣ ಯಾಕೆ ಅಂದರೆ 7ನೇ ಅಧ್ಯಾಯದ 1ನೇ ವಾಕ್ಯ. ಈಗ ಓದಿ ಸಿಸ್ಟರ್. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ. ದೇವರ ಭಯದಿಂದ ಶರೀರ ಆತ್ಮದ ಕಲ್ಮಶ ಮೊದಲು ತೆಗೆದು ಹಾಕಿ ದೇವರ ಭಯದಿಂದ ಕೂಡಿದವರಾಗಿ ಪರಿಶುದ್ಧತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನ. ಎಂಥ ಒಂದು ವಾಗ್ದಾನ ನೋಡಿ ಪ್ರಿಯರೇ. ಹಲ್ಲೆಲೂಯಾ. ನಮಗೊಂದು ವಾಗ್ದಾನ, ನಮ್ಮೊಟ್ಟಿಗೆ ವಾಸ ಮಾಡ್ತಾನಂತೆ ದೇವರು, ನಮ್ಮ ಮಧ್ಯೆ ತಿರುಗಾಡ್ತಾನಂತೆ. ಈ ವಾಗ್ದಾನ ನಮಗಿರುವುದರಿಂದ ನಾವೇನು ಮಾಡಬೇಕೀಗ? ಶರೀರಾತ್ಮದ ಕಲ್ಮಶ ತೆಗೆದು ಬಿಟ್ಟು
ದೇವರ ಭಯದಿಂದ ಕೂಡಿದವರಾಗಿ ಪರಿಶುದ್ಧತ್ವವನ್ನು ಸಿದ್ಧಿಗೆ ತರುವುದಕ್ಕೆ ನಾವು ಪ್ರಯತ್ನ ಮಾಡಬೇಕಂತ ವಾಕ್ಯ ಹೇಳ್ತಾ ಇದೆ. ಅಲ್ಲಲ್ಯ. ಓಕೆ, 6ನೇದಾಗಿ ಎಫೆಸ 1:4 ಓದಿ. ಎಫೆಸ 1:4. ದೇವರು ನಮ್ಮನ್ನು ಆರಿಸಿದ ಉದ್ದೇಶ ಕೂಡ ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿ. ಅದು ಕೂಡ ಯಾವಾಗ? ಭೂಮಿಗೆ ಅಸ್ಥಿವಾರ ಹಾಕಕ್ಕೆ ಮುಂಚೆ. ಓದಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಪ್ರೈಸ್ ಗಾಡ್. ದೋಷವಿಲ್ಲದವರು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಕ್ರಿಸ್ತನಲ್ಲಿ ತಂದೆಯಾದ ದೇವರು ಜಗತ್ಪುತ್ರಕ್ಕೆ ಮುಂಚೆನೆ ನನ್ನನ್ನು ನಿಮ್ಮನ್ನು ಆರಿಸಿದ್ದಾನೆ. 7ನೇದಾಗಿ 1 ಥೆಸಲೋನಿಕ ಚಾಪ್ಟರ್ 4:3 ವಾಕ್ಯ ಓದುವುದಾದರೆ, ನಾವು ಪರಿಶುದ್ಧವಾಗಿ ಜೀವಿಸುವಂಥದ್ದು ದೇವರ ಚಿತ್ತವಾಗಿದೆ. ಓದಿ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ದೇವರ ಚಿತ್ತ ನಾನು ನೀವು ಶುದ್ಧವಾಗಿ ಇರಬೇಕೆಂದು. ಹಾಗಾದರೆ ಪರಿಶುದ್ಧತೆಯ ಕುರಿತಾಗಿ ಅನೇಕ ಕಾರ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಇಬ್ರಿ 12:14-15 ವಾಕ್ಯ. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರು ನೋಡಲಿಕ್ಕೆ ಆಗಲ್ಲ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಇದು ಯಾರ ಕುರಿತು ಹೇಳಲ್ಪಟ್ಟಿದ್ದು? ದೇವರ ಮಕ್ಕಳು ನಮ್ಮ ಕುರಿತಾಗಿ. ಪರಿಶುದ್ಧರಾಗಿದ್ದೇವೆ, ಪರಿಶುದ್ಧರಾಗಿ ಜೀವಿಸಬೇಕು. ನಾವು ಕೇವಲ ಅರಿಕೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ನಾನು ಪರಿಶುದ್ಧನು. ಒಳ್ಳೆಯದು. ಪ್ರೈಸ್ ಗಾಡ್. ನಾನು ನೀತಿವಂತನು, ದೇವರಿಗೆ ಹುಟ್ಟಿದವನು, ನಾನು ದೇವರಿಗೆ ಹುಟ್ಟಿದವನು ಎಂಬುದಾಗಿ ಅರಿಕೆ ಮಾಡ್ತಾ ಪಾಪದಲ್ಲಿ ಜೀವಿಸುವಂಥದ್ದಲ್ಲ. ಅರಿಕೆ ಮಾಡಿದಾಗೆ ನೀತಿಯಲ್ಲಿ ಜೀವಿಸಬೇಕು, ಪರಿಶುದ್ಧತೆಯಲ್ಲಿ ಜೀವಿಸಬೇಕು ನಾವು. ಇದು ಇಂಪಾರ್ಟೆಂಟ್. ಇಲ್ಲದ ಲೋಕ ನಮ್ಮನ್ನು ಅಂಗೀಕಾರ ಮಾಡಲ್ಲ. ನಾವು ಸುಳ್ಳುಗಾರಾಗ್ತೇವೆ, ಮೋಸಗಾರರಾಗ್ತೇವೆ. ಹಲ್ಲಲೂಯ್ಯ. ಅರಿಕೆ ಮಾಡ್ತಾ ಇರೋಣ, ತೊಂದರೆ ಇಲ್ಲ. ವಾಕ್ಯ ಹೇಳ್ತಾ ಅರಿಕೆ ಮಾಡಿದರೆ ಒಳ್ಳೆಯದು. ಅರಿಕೆ ಮಾಡಿದಾಗ ಜೀವನ ಮಾಡ್ತಾ ಇದ್ದೇವಾ? ಪರಿಶುದ್ಧವಾಗಿ ಜೀವನ ಮಾಡ್ತಾ ಇದ್ದೇವಾ? ಇಂಪಾರ್ಟೆಂಟ್ ಅದು ಪ್ರಿಯರೇ. ಹಲ್ಲಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ನಾವು ಪರಿಶುದ್ಧತೆಯನ್ನು ಮೊದಲದಾಗಿ ಯಾಕೆ ಯುದ್ಧ ಮಾಡಬೇಕಂದ್ರೆ, ಪರಿಶುದ್ಧತೆಯನ್ನು ಕಾಪಾಡಿಕೊಡುವುದಕ್ಕಾಗಿ ನಾವು ಯುದ್ಧ ಮಾಡಬೇಕು. ಇದು ನಮ್ಮ ಮೈಂಡಲ್ಲಿ ಯಾವಾಗಲೂ ಇರಬೇಕು ಪ್ರಿಯರೇ. ಯೋಸೇಫನಿಗೆ ಯುದ್ಧ ಮಾಡಿದ ನಾವು ಕಂಡಿದ್ದೇವೆ. ಪರಿಶುದ್ಧತೆಗೋಸ್ಕರವಾಗಿ ನಿಂತನು ಎಂಬುದನ್ನು ನೋಡಿದ್ದೇವೆ. 2ನೇ ವಿಷಯಕ್ಕೆ ನಾವು ಬರುವ, ಯಾಕೆ ನಾವು ಯುದ್ಧ ಮಾಡಬೇಕು? ನಂಬಿಕೆಯನ್ನು ಅಥವಾ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಡುವುದಕ್ಕಾಗಿ ನಾವು ಯುದ್ಧ ಮಾಡಬೇಕು. ನಾವು ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಅನೇಕ ಸಂಗತಿಗಳನ್ನು ನಾವು ಕಲಿಯೋಣ ಪ್ರಿಯರೇ. ನಾವು ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯಕ್ಕೆ ಬರುವಾಗ 1ನೇ ವಾಕ್ಯದಿಂದಲೇ ಓದುವುದಾದರೆ, ಅಲ್ಲಿ ಹನನ್ಯ, ಮಿಸಾಯಲ, ಅಜರ್ಯ ಅವರ ಹೆಸರು ಬದಲಾಯಿಸಲ್ಪಟ್ಟಿತ್ತು. ನೆಬೂಕದ್ನೆಚ್ಚರನ ಮೂಲಕವಾಗಿ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬುದಾಗಿ ಅವರ ದೇವತೆಗಳ ಹೆಸರನ್ನು ಅವರಿಗೆ ಇಡಲ್ಪಟ್ಟಿತ್ತು ಎಂಬುದಾಗಿ ನೋಡ್ತೇವೆ. ಅವರ ಮೈಂಡ್ ಬದಲಾವಣೆ ಆಗುವುದಕ್ಕಾಗಿ ಎಲ್ಲ ಸೈತಾನ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾನೆ. ಸ್ವಭಾವ ಚೇಂಜ್ ಆಗಬೇಕು, ನಂಬಿಕೆ ಬಿಟ್ಟು ಬಿಡಬೇಕು, ಸತ್ಯ ದೇವರ ಮೇಲೆ ನಂಬಿಕೆ ಬಿಟ್ಟು ಬಿಡಬೇಕೆಂಬುದಾಗಿ ಏನೆಲ್ಲ ಪ್ಲ್ಯಾನ್ ಸೈತಾನ ಮಾಡ್ತಾ ಇದ್ದಾನೆ ಆತ್ಮಮಂಡಲದಲ್ಲಿ. ಆದರೆ ಇವರು ಸತ್ಯದೇವನ ಅರಿತದ್ದರಿಂದಾಗಿ ನಂಬಿಕೆಗಾಗಿ ನಿಲ್ತಾ ಇದ್ದಾರೆ. ರಾಜ ಒಂದು ದಿವಸ 27 ಮೀಟರ್ ಉದ್ದ, 6 ಮೀಟರ್ ಅಗಲ ದೊಡ್ಡ ಮೂರ್ತಿಯನ್ನು ಎಬ್ಬಿಸ್ತಾನೆ ಮತ್ತು ರಾಜನ ಡಂಗುರು ಹೊರಿಸ್ತಾ ಇದ್ದಾನೆ. ಎಲ್ಲ ಜನರು ನಾನು ಎಬ್ಬಿಸಿರುವಂಥ ಈ ಮೂರ್ತಿಯೇ ದೇವರೆಂದು ಆರಾಧನೆ ಮಾಡಬೇಕು. ಯಾರು ಈ ಮೂರ್ತಿಗೆ ದೇವರೆಂದು ಆರಾಧನೆ ಮಾಡಲ್ಲ, ಅವರನ್ನು ಉರಿಯುವ ಬೆಂಕಿಯ ಆವಿಗೆಯಲ್ಲಿ ಹಾಕಿ ಜೀವಂತವಾಗಿ ಸುಟ್ಟು ಹಾಕಲಾಗುವುದು ಎಂಬ ಒಂದು ಪ್ರಕಟಣೆ ಆತ ಹೊರಡಿಸ್ತಾ ಇದ್ದಾನೆ. ಇಲ್ಲಿ ಇಂಥ ಪ್ರಕಟಣೆ ಬಂದಾಗ ಗೊತ್ತಾಗ್ತದೆ ಸತ್ಯ ಕ್ರೈಸ್ತ ವಿಶ್ವಾಸಗಳು ಯಾರು, ಸುಳ್ಳು ಕ್ರೈಸ್ತ ವಿಶ್ವಾಸಗಳು ಯಾರು ಇವು ಗೊತ್ತಾಗ್ತದೆ. ಅಲ್ಲಲ್ಯ. ಸತ್ಯ ವಿಶ್ವಾಸಗಳು ಯಾರು, ಸುಳ್ಳು ಕ್ರೈಸ್ತ ವಿಶ್ವಾಸಗಳು ಇಂಥ ಪ್ರಕಟಣೆ ಬಂದಾಗ ಮಾತ್ರ ಗೊತ್ತಾಗ್ತದೆ. ಇದರ ವಿಷಯದಲ್ಲಿ ನಾನು ನಾಳೆ ನಿಮಗೆ ವಿವರಣೆ ಕೊಡ್ತೇನೆ. ರಕ್ಷಣೆ ಹೊಂದಿದ ಆರಂಭದಲ್ಲಿ ನಾನು ಸೇವೆಗೆ ನಾನು ಬಂದೆ. ಅದು 99ನೇ ಇಸವಿ ನವೆಂಬರ್ 2 ಆಗಿತ್ತು. ನನ್ನ ತಂದೆಗೆ ಅನೇಕರು ತಪ್ಪಾಗಿ ಹೇಳಿಕೆ ಸ್ಟಾರ್ಟ್ ಮಾಡಿದರು. ಆವಾಗ ನನಗೆ ವಾಕ್ಯ ಗೊತ್ತಿತ್ತು, ಆದರೆ ಅಷ್ಟು ಬೆಳವಣಿಗೆ ಇರಲಿಲ್ಲ ಪ್ರಿಯರೇ. ನನ್ನ ತಂದೆಗೆ ತಪ್ಪಾಗಿ ಹೇಳಿದ್ರು ಜನರು, ಅವನು ಜಾತಿ ಬಿಟ್ಟಿದ್ದಾನೆ, ಒಂದು ವೇಳೆ ಕೈಗಳಲ್ಲಿ ಆತ ಆಯುಧಗಳನ್ನು ಬಿಟ್ಟಿದ್ದಾನೆ ಎಂಬುದು ಹೇಳಿದರೆ ತುಂಬ ಸಂತೋಷವಾಗ್ತಿತ್ತು. ಹಲ್ಲಲ್ಯ. ಕೈಯಲ್ಲಿ ಬೈಬಲ್ ಬಂತು ನಂದು. ಅದು ತಂದೆಗೆ ಎಲ್ಲರೂ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದರು, ಅವನು ಸುನಿಲ್ ಹಾಳಾಗಿದ್ದಾನೆ ಎಂಬುದಾಗಿ. 6 ವರ್ಷಕ್ಕಿಂತ ಮುಂಚೆನೇ ರಿಟೈರ್ಮೆಂಟ್ ತೊಗೊಂಡು ತಂದೆ ಬಂದರು. ಬೆಳಗಿನ ಸಾಯಂಕಾಲ ಕುಡಿಯುವುದು ಮತ್ತು ಮನೇಲಿ ಜಗಳ ಮಾಡುವುದು. ಒಂದು ವಾರದಲ್ಲಿ 3 ದಿವಸ ನಾನು, 3-4 ದಿವಸ ನನ್ನ ತಾಯಿ ಮತ್ತು ತಮ್ಮ
ಗುಡ್ಡೆಯಲ್ಲಿ ಮಲಗ್ತಿದ್ದೆವು, ಮತ್ತು ಕಾಡಲ್ಲಿ ಮಲಗ್ತಿದ್ದೆವು, ಅಥವಾ ನೆರೆಕೆರೆಯವರ ಆಂಟಿಯವರ ಮನೆಯಲ್ಲಿ, ಪುಲ್ಲಂಟಿಯವರ ಮನೆಯಲ್ಲಿ ಇರ್ತಿದ್ದು, ಕೆಲವೊಮ್ಮೆ ಬೊಮ್ಮಂಕಲ್ ಮನೆಗೆ, ಕಡಪಾಡಿ ಸಿಲ್ವಿನ್ ಬ್ರದರ್ ಮನೆಗೆ ಹೋಗ್ತಿದ್ದೆವು. ಅನೇಕ ಬೇರೆ ಬೇರೆ ಒಂದೊಂದು ವಾರ ಎಲ್ಲ ಹೊರಗಿರ್ತಿದ್ದೇವೆ ನಾವು ಭಯದಿಂದ. ಅಲ್ಲಲ್ಲೂಯ್ಯ, ದೇವರೇ, ನಾನು ನಿಜವಾಗಿ ಹೇಳಬೇಕಾದ್ರೆ ದೇವ್ರಿಗೆ ಪರಿಪೂರ್ಣವಾಗಿ ನನ್ನ ಬದಲಾಯಿಸಿದೆ. ಭಯಂಕರ ಕೋಪ ಇತ್ತು ಪ್ರಿಯರೇ, ನನಗೆ ಮಾತಾಡೋದು ಕಮ್ಮಿ ಆಗಿತ್ತು, ಕೈಕಾಲು ಆಡಿಸೋದು ಜಾಸ್ತಿ ಆಗಿತ್ತು, ಹೆದರಿಕೆಂದರೆ ಗೊತ್ತಿರಲಿಲ್ಲ, ಅಂಥ ಒಂದು ಜೀವಿತವಾಗಿತ್ತು. ರಕ್ಷಣೆ ಹೊಂದಿದ ನಂತರ ಯೇಸುಸ್ವಾಮಿ ಪರಿಪೂರ್ಣವಾಗಿ ನನ್ನನ್ನು ಬದಲಾಯಿಸಿದನು. ನಮ್ಮ ಸ್ವಭಾವ ಎಲ್ಲ ಚೇಂಜ್ ಆಯಿತು ಪ್ರಿಯರೇ. ಯಾವಾಗ ಯೇಸು ನನ್ನ ಜೀವಿತದ ಒಳಗಡೆ ಬಂದನು, ಇನ್ನು ಸ್ವಭಾವ ಎಲ್ಲ ಬದಲಾಯಿತು. ತಂದು ಇಷ್ಟು ಉಪದ್ರವ ಕೊಡ್ತಾ ಇದ್ರಂದರೆ ನಾನು ಈ ಮಧ್ಯದಲ್ಲಿ ಇದನ್ನು ಹೇಳಿರಬೇಕು ನಿಮಗೆ. ಸೋತು ಹೋದೆ ನಾನು. ಒಂದು ದಿವಸ ಮಧ್ಯಾಹ್ನ ಏನೋ ಊಟ ಮಾಡ್ತಾ ಇರುವ ಸಂದರ್ಭ ಅದು. ತಂದೆ ಬಂದು ಊಟದ ನನ್ನ ಬಟ್ಟಲನ್ನು ಚೆಲ್ಲಿಬಿಟ್ರು. ತುಂಬ ಅಂದರೆ ಅವರು ಒಂದೇ ಹೇಳೋದು, ಬೈಬಲ್ ಬಿಡಬೇಕು, ಆರಾಧನೆ ಮಾಡಲಿಕ್ಕೆ ಚಪ್ಪಲ್ ತಟ್ಟಲಿಕ್ಕೆ ಹೋಗಬಾರ್ದು. ಅವ್ರದ್ದು ಒಂದೇ, ಬೇರೆ ಏನು ಮಾತಿಲ್ಲ. ಅವರು ಅಲ್ಲೆಲ್ಲಿ ಅಂತ ಹೇಳಬಾರ್ದು, ಯಾವಾಗಲೂ ಗೇಲಿ ಮಾಡ್ತಾ, ಅಲ್ಲೆಲ್ಲಿ ಎಂಬುದಾಗಿ ಹೇಳಿ ಗೇಲಿ ಮಾಡ್ತಾಯಿದ್ರು. ತುಂಬ ಅವಮಾನ ಆಯಿತು. ಎಷ್ಟು ಸಹಿಸಿ ಎಷ್ಟು ಅಂದರೆ ಆವಾಗ ನನಗೆ ಅಷ್ಟೊಂದು ಬಲ ಇರಲಿಲ್ಲ. ಅದು ಒಟ್ಟಾಗಿ ಸೇರಿ ನಾವು ಬಬಂಕಲ್, ಪಾಸ್ಟರ್ ರಾನಿ ಅವರು, ಅವಾಗೆಲ್ಲ ಅವರೆಲ್ಲ ಬ್ರದರ್. ನಾನು ಕೂಡ ಅವಾಗ ಬ್ರದರ್ ಆಗಿದ್ದೆ, ಪಾಸ್ಟ್ ಆಗಲಿಲ್ಲ, ಸೇವೆ ಮಾಡ್ತಾಯಿದ್ದೆ. ನಾವು ಒಟ್ಟಾಗಿ ಸೇರಿ ಕೆಲವು ಸಹೋದರರು, ಪಾಸ್ಟ್ ಅನಿಲೆಲ್ಲ ಸೇರಿ ಒಟ್ಟಿಗೆ ನಾವು ನಮ್ಮ ಅಜ್ಜಿ ಮನೆಯಲ್ಲಿ ಆರಾಧನೆ ಮಾಡ್ತಿದ್ದೆವು. ಅವತ್ತು ನಾನು ಸಿಕ್ಕಿದ ರಿಕ್ಷಾ ಒಂದು ತಗೊಂಡು ಸೀದಾ ಉಡುಪಿಗೆ ಹೋದ. ಸಿಕ್ಕಿದ ಬಸ್ಸಲ್ಲಿ ಹೋದೆ. ತಾಯಿ ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ದಾನೆ, ತಾಯಿಗೂ ಸಹ ಗೊತ್ತಿಲ್ಲ. ತಾಯಿಗೆ ಭಯ, ಬಾಂಬೆಗೆ ಪುನಃ ಹೋಗಿದ್ದಾನಂತ. ಅಲ್ಲಿ ಯದ್ರಾಜ್ ಈಗ ನಮ್ಮ ಇದರ ಆಶ್ರಮದ ವರ್ಕ್ಶಾಪಲ್ಲಿ ಅವರೀಗ ಮೇನ್ ವೆಲ್ಡರ್ ಆಗಿದ್ದಾರೆ. ಅವರ ನನ್ನ ಫ್ರೆಂಡ್ ಅಲ್ಲಿ ಅವರ ರೂಮಿಗೆ ಫೋನ್ ಹಾಕಿ ಹೋದೆ. ಹಿಡಿದ ಕೂಡಲೇ ಕಾಲೆಲ್ಲ ಊದಿಕೊಂಡಿತ್ತು. ಆವಾಗ ಬಿಟ್ಟು ಹೋದ ರೋಗ. ಕಾಲು ಮಾತ್ರ ತಡಿಲಿಕ್ಕೆ ಆಗ್ತಾಯಿಲ್ಲ. ಇಡೀ ರಾತ್ರಿ ಒಂದು ದೊಡ್ಡ ಐಡಿಸ್ ಬಾಟ್ಲು ತಂದು ತಿಕ್ಕಿದ್ರು ಅವರು. ಏನು ಪ್ರಯೋಜನ, ಕಲ್ಲಿನ ಹಾಗೆ ಆಯಿತು ಕಾಲು. ನನಗೆ ಗೊತ್ತಾ ದೇವರಿಂದ ಓಡಿ ಬಂದಿದ್ದೇನಂತ. ಎದ್ರಜ್ಜಿಗೆ ಹೇಳಿದೆ, ಯಾರ್ದು ಫೋನ್ ಬಂದರು ಸುನೀಲ್ ಎಲ್ಲಿ ಕೇಳಿ ಹೇಳಬಾರ್ದು ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವರು ಏನಾಯ್ತು, ಇಲ್ಲಿ ಎಲ್ಲ ಅಳ್ತಾ ಇದ್ದಾರಂತೆ. ಪಾಸ್ಟ್ ಅನಿಲ್ ಅಲ್ವಾ, ಪಾಸ್ಟ್ ಬಬಂಕಲ್ ಮತ್ತು ಈ ಪಾಸ್ಟ್ ರಾಣಿ ಎಲ್ಲ ಜೋರು ಅಳ್ತಾ ಇದ್ದಾರಂತೆ. ಅವತ್ತು ಗಂಟೆಗಟ್ಟಲೆ ಪ್ರೇಯರ್ ಮಾಡಿದ, ಅಳುತ್ತಾ ಮೊಣಕಲ್ಲ, ಕೇಸುವೆ ಸುನೀಲ್ ಎಲ್ಲಿದ್ರು ಕರ್ಕೊಂಡು ಬಾ ಅಂತ. ಮನೆಯಲ್ಲಿ ತಾಯಿ ಅಳ್ತಾ ಇದ್ದಾರೆ. ಹಾಗೆ ಆಯ್ತು ಅವಸ್ಥೆ. ಎಲ್ಲಿದ್ದನ್ನು ಯಾರು ಗೊತ್ತು. ಪೂನಾಕ್ಕೆ ಕಾಲ್ ಮಾಡಿದರು, ಬಾಂಬೆಗೆ ಕಾಲ್ ಮಾಡಿದರು, ಮತ್ತು ಗೋವಾಕ್ಕೆ ಕಾಲ್ ಮಾಡಿದ್ರು. ಮತ್ತು ಪಾಸ್ಟ್ ಅನಿಲ್ ಮತ್ತು ಪಾಸ್ಟ್ ರಾನಿ ಅವರು ನನ್ನ ಹುಡುಕಿ ಹೊರಟರು. ಗೋವಾಕ್ಕೆ ಹೋದರು, ಅಲ್ಲಿಂದ ಬಾಂಬೆಗೆ ಹೋದರು. ಎಲ್ಲೆಲ್ಲ ಹುಡುಕೋದು, ಗೊತ್ತಿರೋ ಸ್ಥಳ ಎಲ್ಲ ಹುಡುಕ್ತಾರೆ. ಉಡುಪಿ ಸುತ್ತಮುತ್ತಲೆಲ್ಲ ಹುಡುಕಿ ಆಗಿದೆ ಎಲ್ಲ ಕಡೆ. ಆವಾಗ ಮೊಬೈಲಲ್ಲಿ ಇರಲಿಲ್ಲ. ಕೊನೆಗೆ ಯದ್ರಾಜ್ಜಿಗೆ ಹೇಳಿದೆ ಹೇಳಬಾರ್ದಂತ. ಈ ಗೋವಾಕ್ಕೆ ಹೋದಂಥ ಪಾಸ್ಟ್ ಅನಿಲ್ ಮತ್ತು ಪಾಸ್ಟ್ ರಾನಿ ಅವರು ಆಂಟಿಗೆ ಪೂನಾಕ್ಕೆ ಕಾಲ್, ಸುನೀಲ್ ಬಂದಿದ್ದಾನಂತ. ಇಲ್ಲ ಅಂತೇಳಿ ಅವ್ರಿಗೆ ಡೌಟ್ ಆಗಿ ಎದ್ರಜ್ಜಿಗೆ ಆಫೀಸ್ಗೆ ಕಾಲ್ ಮಾಡಿದರು. ಆಗ ಬಾಯಿಗೆ ಬಂದಿದ್ದಾರಂತ. ಮತ್ತು ಸಾಯಂಕಾಲ ಬನ್ನಿ ಅಂತ ಹೇಳಿದಂತೆ. ಮತ್ತು ಬಂದರು, ಹೇಳಿದ್ರು ನನ್ನ ತಪ್ಪಾಗಿ ಬಾಯಿಂದ ಬಂತು ಅಂತ. ಮತ್ತು ನಾವು ಸಾಯಂಕಾಲ ಹೋದೆವು. ಅವಾಗ ಆಂಟಿ ಅಳುತ್ತಾ ಹೇಳಿದರು, ಸುನೀಲ್ ಯಾಕೆ ನೀನು ಹೀಗೆ ಮಾಡಿದಿ, ಇಷ್ಟೆಲ್ಲ ನಿನ್ನ ಒಳ್ಳೊಳ್ಳೆ ಕಾರ್ಯ ಮಾಡ್ತಾಯಿದ್ದ, ಎಷ್ಟೋ ಬಿಡುಗಡೆ ಜನರಿಗೆ ಆಗ್ತಾಯಿತ್ತು, ಎಷ್ಟೋ ಜನ ರಕ್ಷಣೆ ಬರ್ತಾ ಇದ್ದಾರೆ, ಯಾಕೆ ನೀನು ಓಡಿ ಹೋದಿ, ಯಾಕೆ ಹೀಗೆ ಮಾಡಿದಿ. ಮತ್ತು ನಾನು ಆಂಟಿಗೆ ಹೇಳಿದೆ, ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆಂಟಿ. ಬೈಬಲೆಲ್ಲ ಹರಿದು ಬಿಸಾಡ್ತಾರೆ ಅವರು, ಬೈಬಲ್ ಮನೇಲಿ ಓದಲಿಕ್ಕಿಲ್ಲ, ದೇವ್ರ ಪ್ರಾರ್ಥನೆ ಮಾಡಲಿಕ್ಕಿಲ್ಲ, ಸೇವೆಗೆ ಹೋಗಲಿಕ್ಕಿಲ್ಲ, ಭಯಂಕರ ಉಪದ್ರವ, ಸಹಿಸಿ ಸಾಕಾಯ್ತು ಅಂತ ಹೇಳಿದೆ. ಆಗ ಆಂಟಿ ಹೇಳಿದ್ರು, ಇಲ್ಲ ನೀನು ದೇವ್ರನ್ನ ಕರೆದಿದ್ದಾನೆ, ಕರೆಯಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರು ನನಗೆ. ಅಲ್ಲಿ ನಾನು ತೀರ್ಮಾನ ತಗೊಂಡು, ನಾನು ಕಣ್ಣು ಜೋರು ಹತ್ತೆ, ನಾನು ಕಣ್ಣೀರು ಜೋರು ನೀರು ಬಂತು ಹತ್ತೆ, ನಾನು ದೇವ್ರ ಹತ್ರ ತೀರ್ಮಾನ ತಗೊಂಡೆ. ದೇವರೇ, ಜೀವ ಹೋದರೂ ನನ್ನ ಲೈಫಲ್ಲಿ ಇನ್ನು ಮುಂದೆ ನಾನು ಹಿಂತಿರುಗಿ ನೋಡುವುದಿಲ್ಲ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಹಿಂದಿರುಗಿ ನೋಡಲಿಲ್ಲ. ನಂತರ ಕೆಡೆಗಾಂವ್ ಅಂತ ಒಂದು ಸ್ಥಳಕ್ಕೆ ನಮ್ಮ ಆಂಟಿಯ ಮಗಳ ಅಲ್ಲಿ ಮನೆ ಇತ್ತು, ಅಲ್ಲಿ ಕೂಟದೊಂದು ಅನೇಕ ಅದ್ಭುತ ಮಾಡಿದೆ. ಬಾಂಬೆಗೆ ಹೋದೆ, ತಿರುಗಿ ಮತ್ತೆ ನಾನು ಪಾಸ್ಟರ್ ರಾನಿ ಮತ್ತು ಪಾಸ್ಟರ್ ಅನಿಲ ಒಟ್ಟಿಗೆ ಊರಿಗೆ ಬಂದೆವು. ಅಲ್ಲಿಂದ ಸತತ ಯೂಸ್ ಮಾಡಿ ಅದು ಅಲ್ಲಿ ಒಂದು ವಾಕ್ಯ ಕೊಟ್ಟ ದೇವರು. ಆ ಒಂದು ವಾಕ್ಯ ಓದುವ ಪೂರ್ಣದಲ್ಲಿರುವಾಗ ಯೆರೆಮೀಯ 15:19-20, ಜೆರೆಮೀಯ ಚಾಪ್ಟರ್ 15:19-20 ವಾಕ್ಯ ಒಂದು ದೇವರು ಕೊಟ್ಟ ಅವತ್ತು. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ.
ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ದುರ್ಗಮವಾದ ಆ, ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನು. ಆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಆಮೆನ್. ನಿನ್ನ ನಾನೇ ಹೌದು. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಆಮೆನ್. ಪ್ರೈಸ್ ಗಾಡ್. ಈ ವಾಕ್ಯ ದೇವರು ಕೊಟ್ಟನು. ದೇವರು ನನ್ನ ಬಲಪಡಿಸಿ ಅಲ್ಲಿಂದ ಮುಂದೆ ನಡೆಸಿಕೊಂಡು ಅಷ್ಟಾಗ ನಂತರ ಎಷ್ಟೇ ಹೋರಾಟಗಳು ಬಂದರು ಪ್ರಿಯರೇ, ಎಷ್ಟೇ ಅನೇಕ ಹೋರಾಟಗಳು ಬಂದರು, ನಂಬಿಕೆಯಲ್ಲಿ ಹಿಂಜರಿಯುವ ಪ್ರಶ್ನೆನೇ ಬರಲಿಲ್ಲ. ಇಲ್ಲಿಯವರೆಗೆ ನಂಬಿಕಸ್ಥನಾಗಿ ಆತನು ನಡೆಸಿಕೊಂಡು ಬಂದಿದ್ದಾನೆ. 1 Thessalonians 5:24 ನಿಮ್ಮನ್ನು ಕರೆದಾತನು ನಂಬಿಗಸ್ತನು, ಆತನು ಕಾರ್ಯವನ್ನು ಸಾಧಿಸುವನು. ನಾನು ಮುಂದುವರೆದ ಭಾಗ ನಾಳೆ ಮಾತಾಡ್ತೇನೆ ಪ್ರಿಯರೇ. ಒಂದು ಸೋತು ಹೋಗಬೇಡಿ. ಎಷ್ಟೇ ಕಷ್ಟಗಳು ಬಂದರು, ವಿರೋಧಗಳು ಬರ್ತದೆ, ನಿಂದೆಗಳು ಬರ್ತದೆ, ಅವಮಾನಗಳು ಬರ್ತದೆ, ನೀವು ರಕ್ಷಣೆ ಹೊಂದಿ ನಂಬಿಕೆಯಲ್ಲಿ ಮುಂದುವರಿಯುವಾಗ ಅನೇಕ ಸಮಸ್ಯೆಗಳು ಬರ್ತದೆ, ಹೋರಾಟಗಳು ಬರ್ತದೆ, ಯುದ್ಧಗಳು ಬರ್ತದೆ. ಆದರೆ ಒಂದು ತಿಳ್ಕೊಳ್ಳಿ, ಅನೇಕ ಸಲ ಎಡ ಬಡಿಯಲ್ಲಿ ಬದಿಯಲ್ಲಿ ನಿಮ್ಮೊಂದು ನಿಲ್ಲಲು ಯಾರೂ ಇರಲಿಕ್ಕಿಲ್ಲ. ಅದು ಒಂದು ತಿಳ್ಕೊಳ್ಳಿ, ಕರ್ತನ ಯೇಸು ಸ್ವಾಮಿ ನಿಮ್ಮೊಂದಿಗೆ ಇರ್ತಾನೆ. ಆತನ ನಮ್ಮನ್ನು ಸೋತು ಹೋಗಲಿಕ್ಕೆ ಬಿಡಲ್ಲ, ಆತನು ಕೈ ಬಿಡಲ್ಲ. ಆತನನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಆತ ನಿಮ್ಮ ನಡೆಸುತ್ತಾನೆ. ಒಮ್ಮೆ ಭಕ್ತ ಹೇಳಿದ, ಏಸಪ್ಪ ನಾನು ನಿನ್ನ ಕೈಯನ್ನು ಹಿಡಿಯುವುದಿಲ್ಲ, ನೀನು ನನ್ನ ಕೈಯನ್ನು ಹಿಡಿ. ಯಾಕಂದರೆ ಕಷ್ಟಗಳು ಬರುವಾಗ ನಿನ್ನ ಕೈ ಹಿಡಿದ್ರೆ ನಾನು ಯಾವಾಗಲೂ ಬೇಕಾದ ಬಿಡ್ಬೋದು, ನೀನು ನನ್ನ ಕೈ ಹಿಡಿದ್ರೆ ನೀನು ಯಾವತ್ತೂ ನನ್ನ ಕೈ ಬಿಡಲ್ಲ ಎಂಬುದಾಗಿ ಭಕ್ತನ ಹೇಳಿದಂತೆ ಪ್ರಿಯರೇ. ಹಾಗೆ ಏಸಪ್ಪನಿಗೆ ಹೇಳುವ, ನೀನು ನನ್ನ ಕೈ ನೀಡಿ ಸ್ವಾಮಿ ಎಂಬುದಾಗಿ ಹೇಳಿಕೊಳ್ಳೋಣ ಪ್ರಿಯರೇ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಶೇತುರಿಯಾಲಂತಕ ಸಕತುರ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಆತ ನಮ್ಮನ್ನು ಪ್ರೀತಿ ಮಾಡ್ತಾನೆ. ನಂಬಿಕೆಯಲ್ಲಿ ಸೋತು ಹೋಗೋದು ಬೇಡ, ನಂಬಿಕೆಗೋಸ್ಕರ ಯುದ್ಧ ಮಾಡೋಣ, ನಂಬಿಕೆಗಾಗಿ ದೃಢವಾಗಿ ನಿಲ್ಲೋಣ ಪ್ರಿಯರೇ. ಜೀವ ಕೊಡುವಂಥ ಸನ್ನಿವೇಶ ಬಂದರೂ ಕೂಡ ಪರಲೋಕದಲ್ಲಿ ನಮಗೋಸ್ಕರವಾಗಿ ಒಂದು ಒಳ್ಳೆಯ ಸ್ಥಳ ಸಿದ್ಧವಾಗಿದೆ, ಒಳ್ಳೆಯ ಪ್ರತಿಫಲ ಸಿದ್ಧವಾಗಿದೆ. ಅದಕ್ಕಾಗಿ ನಾವು ಸಿದ್ಧರಾಗೋಣ. ಯೇಸುವಿನ ಬರೋಣ ಹತ್ತಿರವಾಗಿದೆ ಪ್ರಿಯರೇ. ಯಾರು ಸೋತು ಹೋಗಬೇಡಿ, ಯಾರು ಕುಗ್ಗಿ ಹೋಗಬೇಡಿ. ನನಗೆ ಯಾಕೆ ಕಷ್ಟ, ಯಾಕೆ ನೋವು, ಯಾಕೆ ರೋಗ, ಯಾಕೆ ಬಾಧೆ, ಯಾಕೆ ಪರಿಸ್ಥಿತಿ ಎಂಬುದಾಗಿ ಪ್ರಶ್ನೆ ಕೇಳುವಂಥ ಸಹೋದರ ಸಹೋದರಿ, ದೇವನನ್ನು ಬಲಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲಲ್ಲುಯ್ಯ. ಓ ರಿಕ ಶಕತರ ಅಂತಲ್ಲ, ನಂಬಿಕೆಗೋಸ್ಕರ ಯುದ್ಧ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಆದರೆ ಯುದ್ಧದಲ್ಲಿ ಜಯ ನನ್ನದು, ನಿಮ್ಮದಾಗಿದೆ. ನಾವು ಸೋತು ಹೋಗುವುದೇ ಇಲ್ಲ, ನಮಗೆ ಸೋಲು ಇಲ್ಲ. ಜಯದ ಆಲ್ರೆಡಿ ಸಿಕ್ಕಿದೆ. ಜಯದಲ್ಲಿ ನಿಲ್ಲಿಕ್ಕೆ ಹೋಗುತ್ತೇವೆ ನಾವು. ಆ ದೇವರ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ನನ್ನ ವಾರ್ತೆ ಕೇಳೊಬ್ಬೊಬ್ಬರಿಗೆ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬ ಹೆಸರಿಗೆ ಆಶೀರ್ವದಿಸಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲು, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಂಬಿಕೆ ದೃಢವಾಗಿ ನಿಲ್ಲಲು ಸಹಾಯ ಮಾಡು. ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ಬೇಕಾದ ಕೃಪೆ ಕೊಡಪ್ಪ. ಎಂಥ ಪರಿಸ್ಥಿತಿಯಲ್ಲಿಯೂ ಅಪ್ಪ, ಎಂಥ ಸವಾಲುಗಳು ಬಂದು ಪರಿಶುದ್ಧ ಕಳ್ಕೊಳ್ಳಬಾರದು, ನಂಬಿಕೆ ಕಳ್ಕೊಳ್ಬಾರ್ದು, ದೊಡ್ಡವಾಗಿ ನಿಲ್ಲಲು ಕೃಪೆ ತೋರಿಸು ಸ್ವಾಮಿ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್.